ಮಾರ್ನಿಂಗ್ ಮ್ಯಾಮ್. ಮ್ಯಾಮ್ ಆಕ್ಚುಲಿ ನಿಮ್ದು ಬುಕ್ ರೀಚ್ ಆಯ್ತು, ಆಲ್ಮೋಸ್ಟ್ 75% ಮುಗಿಸ್ದೆ, ಇನ್ನು ಸ್ವಲ್ಪನೇ ಇದೆ. ಇಂಟ್ರೆಸ್ಟಿಂಗ್ ಇತ್ತು. ಸೊ ಓಕೆ. ಒನ್ ಡೇ ಅಲ್ಲಿ ಆಲ್ಮೋಸ್ಟ್ ಮುಗಿಸ್ದೆ, ಇನ್ನು ಸ್ವಲ್ಪ ಇದೆ. ಇವತ್ತು ಹ್ಮ್. ಸಾಯಂಕಾಲ ಅಷ್ಟೊತ್ತಿಗೆ ಮುಗಿಯುತ್ತೆ ಒಂದ್ ಅನ್ಸುತ್ತೆ. ದಿನದಲ್ಲಿ ಚೆನ್ನಾಗಿದೆ ಮ್ಯಾಮ್. ಮುಗಿಸ್ತಿದ್ದೀರಾ 75%? ಆ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ನಮ್ಗೆ ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಹ್ಮ್. ಲೈಕ್ ಬೇಗ ಅರ್ಥ ಆಗುತ್ತೆ. ಹೌದು. ಆಮೇಲೆ ರಿಲೇಟ್ ಮಾಡ್ಕೋಬಹುದು ನಮ್ಗುನು. ಆ ತರ ಇದೆ ಅಂತ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಒಂದೇ ದಿನದಲ್ಲಿ ಪೂರ್ತಿ 75% ಓದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ವೆರಿ ಈಸಿ ಟು ರೀಡ್. ಆಯ್ತಾ, ಮ್ಯಾಮ್ ಹೇಳ್ತೀನಲ್ವಾ ಅಂದ್ರೆ ಆ, ತುಂಬಾ ಓದ್ತಾ ಇರ್ಬೇಕು ನೆಕ್ಸ್ಟ್ ಏನಾಗುತ್ತೆ. ಸೊ ಇಟ್ಸ್ ಅ ಜರ್ನಿ ಆಕ್ಚುಲಿ. ಸುಮ್ನೆ ಏನೋ ಒಂದು ಇನ್ಫಾರ್ಮೇಶನ್ ಅಂತಲ್ಲ, ಇಟ್ಸ್ ಎ ಲೈಕ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂತಾನೆ ನಾನು ಹೇಳ್ತೀನಿ ಯಾವಾಗ್ಲೂ. ಯಾಕಂದ್ರೆ ಅಫ್ಕೋರ್ಸ್ ಪ್ರತಿ ಸರಿ ಅದೇ ಹೇಳ್ತೀನಿ, ಇನ್ಫಾರ್ಮೇಶನ್ಗಿಂತ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇಂಟರ್ನಲಿ ನೀವು ಚೇಂಜ್ ಆಗ್ಬೇಕು, ಒಂದೇನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗ್ಬೇಕು. ಸ್ವಲ್ಪ ಆತರ ಅನ್ನಿಸ್ತಾ ಶ್ರುತಿ ಅವರೇ? ಕಾನ್ಫಿಡೆನ್ಸ್ ಬಂತಾ? ಏನ್ ಅನ್ನಿಸ್ತು ಓದ್ತಾ ಓದ್ತಾ? ಕಾನ್ಫಿಡೆನ್ಸ್ ಬರ್ತಿದೆ. ಮತ್ತೆ ಎಲ್ಲಾ ಕ್ಯಾರೆಕ್ಟರ್ಸ್ ಜೊತೆ ನಾನು ಕನೆಕ್ಟ್ ಆಗ್ತಿದೀನಿ ಅನ್ಸ್ತಾ ಇತ್ತು. ಅದು ಯಾರಂತನೂ ಗೊತ್ತಿಲ್ಲ ನನ್ಗೆ, ಬಟ್ ಅವ್ರ ಜೊತೆ ಎಲ್ಲ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ಸ್ತಾ ಇತ್ತು. ಹ್ಮ್. ಏನೋ ಒಂಥರ ಪಾಸಿಟಿವಿಟಿ ಇತ್ತು ಬುಕ್ ಹ್ಮ್. ಅಲ್ಲಿ. ಎಸ್. ನೆಕ್ಸ್ಟ್ ಏನಾಗುತ್ತೆ ಅಂತ ಇಂಟ್ರೆಸ್ಟ್ ಬರ್ತಾ ಇತ್ತು ಓದಕ್ಕೆ. ಓಕೆ. ಗ್ರೇಟ್. ಓಕೆ, ಥ್ಯಾಂಕ್ ಯು. ಅದೇ ನಾನು ಹೇಳ್ತೀನಲ್ವಾ, ಆ, ಯಾವ ಶಕ್ತಿ ಬರ್ಸಿದೆ ಅಂತ ನಂಗೆ ಗೊತ್ತಿಲ್ಲ. ಮೇ ಬಿ ಆ ಬುಕ್ ಬರ್ದಿರೋದು ನಾನಲ್ಲ, ಯಾರೋ ಯಾವ್ದೋ ಒಂದು ಬೇರೆ ಶಕ್ತಿ ಹೇಳ್ಬೇಕಾಗಿದ್ದನ್ನ ನನ್ನ ಥ್ರೂ ಹೇಳ್ಸಿದೆ ಅನ್ನೋ ಥರನೇ ನಂಗೆ ಫೀಲ್ ಆಗುತ್ತೆ. ಯಾಕಂದ್ರೆ ನಾನು ಆ ಬುಕ್ ಬರ್ದಿದ್ದು ಆಲ್ಮೋಸ್ಟ್ ಒಂದು 80% ಆಫ್ ಬುಕ್ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಬರ್ದಿರೋದು. ಬೆಳಗ್ಗೆ 3 ಗಂಟೆಗೆ ಹೇಳ್ತಾ ಇದ್ದೆ, ಬಿಕಾಸ್ ನನ್ನ ಮಕ್ಕಳೆಲ್ಲ ಚಿಕ್ಕವರಿದ್ರು ಅವಾಗ. ಓಕೆ, ಅಂದ್ರೆ 2.2 ಅಂಡ್ 2 ಮಂತ್ಸ್. ಓಕೆ. ಸೊ ನನ್ನ ಮಗಳು ಎರಡ್ ಮಂತ್ ಇದ್ಲು ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದಾಗ. ಮೇ ಬಿ ನಾನು ಬುಕ್ ಬರೆಯೋದು ಸ್ಟಾರ್ಟ್ ಮಾಡಿದಾಗ ಅವಳು 3 ಮಂತ್ಸ್ ಅವ್ರ 4 ಮಂತ್ಸ್ ಇರಬಹುದು. ನಾನು ಬುಕ್ ಬರೆಯೋದು ಸ್ಟಾರ್ಟ್ ಮಾಡಿದಾಗ ಅಂದ್ರೆ ನನ್ನ ಪೋಸ್ಟ್ ನೇಟಲ್ ಡೇಸ್ ಅಲ್ಲಿ, ನನ್ನ ಬಾಣಂತನದ 4ನೇ ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಅಫ್ಕೋರ್ಸ್ ಅವಾಗ ಜಾಸ್ತಿ, ಅದು ಒಂದು ಅಡ್ವಾಂಟೇಜ್ ಅಮ್ಮನ ಮನೇಲಿ ಇದ್ದಿದ್ದು. ಅಂಡ್ ದೆನ್ ಜಾಸ್ತಿ ಕೆಲ್ಸಗಳು, ಆ ತರ ಕೆಲ್ಸಗಳು, ಮನೆ ಕೆಲ್ಸಗಳು ಮಾಡೋದು ಕಮ್ಮಿ ಇರ್ತಿತ್ತು, ಮಕ್ಳು ನೋಡ್ಕೊಳ್ಳೋದು ಸೊ ಇದು ಜಾಸ್ತಿ ಇರ್ತಿತ್ತು. ಸೊ ಅದ್ರಲ್ಲೂ ಮಕ್ಳು ನೋಡ್ಕೊಳ್ಳೋದು ಅಂದ್ರೆ ಮಧ್ಯದಲ್ಲಿ ಟೈಮ್ ಸಿಗೋದು ಸ್ವಲ್ಪ ಕಷ್ಟ ಬರೆಯೋಕೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಬರೀತಾ ಇದ್ದೆ. ಅಂಡ್ ಅದಕ್ಕೆ ಇವನ್ ಕೆಲವೊಬ್ರು ಹೇಳ್ತಾರೆ ನಂಗೆ, ಮ್ಯಾಮ್ ಎಚ್ಚರ ಆದ್ರೆ ನಿದ್ದೆ ಬರಲ್ಲ ಅಲ್ವಾ. ಸೊ ಪ್ರೆಗ್ನೆನ್ಸಿಲಿ ಅದೊಂದು ಸ್ವಲ್ಪ ಇರುತ್ತೆ. ಅಂಡ್ ವಾಶ್ರೂಮ್ಗೆ ಹೋಗೋದು, ಸೊ ಅವಾಗೆಲ್ಲ ಎಚ್ಚರ ಆದ್ರೆ ಸ್ವಲ್ಪ ಬೇಗ ನಿದ್ದೆ ಬರಲ್ಲ. ಆ ಟೈಮ್ನ ನೀವು ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಶಕ್ತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ, ಸಿ ನಿಮ್ಗೆ ಆ, ಏನೇನೋ ಕ್ವಶನ್ಸಿಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಯು ಫೀಲ್ ಲೈಕ್ ಯು ಹ್ಯಾಪಿ ಫ್ರಮ್ ಇನ್ಸೈಡ್. ಆಯ್ತಾ, ಇಡೀ ಜಗತ್ತಲ್ಲಿ ಯಾರೂ ಡಿಸ್ಟರ್ಬ್ ಮಾಡೋರಿರಲ್ಲ. ನಿಮ್ದೇ ಜಗತ್ತು, ನಿಮ್ದೇ ಸೃಷ್ಟಿ. ಆಯ್ತಾ, ಯಾರಿಗಾದ್ರೂ ಹತ್ರ ಎಚ್ಚರ ಆದ್ರೆ ಅಥವಾ ನೀವೇ ಬೇಕಂತ ನೀವು ಎದ್ರೆ, ಡೂ ದಿಸ್ ಮ್ಯಾನಿಫೆಸ್ಟೇಷನ್. ಆಯ್ತಾ, ನಿಮ್ಗೆ ಏನೇನ್ ಬೇಕೋ ಅದನ್ನ ಕೇಳ್ತಾ ಹೋಗಿ. ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ನಿಮ್ಮ ಮನಸ್ಸಿಗೆ ಕೇಳಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಇರುತ್ತೆ, ಎಷ್ಟು ಚೆನ್ನಾಗಿ ಅದು ಆನ್ಸರ್ಸ್ ನ ಹುಡುಕೊಡುತ್ತೆ. ಓಕೆ, ಎಷ್ಟೋ ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೆಲವೊಂದು ಪ್ರಾಕ್ಟೀಸಸ್ ಮಾಡಿ ಆಮೇಲೆ ಇನ್ನೇನ್ 5-5:30 ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಮತ್ತೆ ಮಲ್ಕೊಂಡು ಎದ್ಬಿಟ್ಟು ರಿಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡ್ತಾರೆ. ಇವನ್ ಐ ವಾಸ್ ಡೂಯಿಂಗ್ ದಟ್. ಸೊ ನಾನು ಬರಿತಾ ಇದ್ದೆ, ಆಮೇಲೆ ಐ ವಾಸ್ ಫೀಲಿಂಗ್ ಲೈಕ್ ಓಕೆ ಸಾಕು, ಇನ್ನ ಸಾಕು ಅಂತ ಹೇಳ್ಬಿಟ್ಟು ಒಂದು 5-5:30 ಆದ್ಮೇಲೆ ಮತ್ತೆ ಮಲಗ್ತಾ ಇದೆ. ಓಕೆ, ಆಮೇಲೆ ನನ್ನ ಮಕ್ಳು ಏಳೋ ಟೈಮಿಗೆ ಎದ್ದೇಳೋದು. ಸೊ ಅದೊಂಥರ ದಿನ ರೂಢಿ ಆಗ್ಬಿಟ್ಟಿತ್ತು. ಅಂಡ್ ಆ ಟೈಮಲ್ಲಿ ಎಷ್ಟು ಈಸಿ ಫ್ಲೋ ಆಫ್ ಇನ್ಫಾರ್ಮೇಶನ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬೇರೆ ಟೈಮಲ್ಲೆಲ್ಲ ಅಂದ್ರೆ ಡಿಸ್ಟರ್ಬೆನ್ಸ್, ವರ್ಲ್ಡ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಅಲ್ವಾ. ಎನ್ವೈರನ್ಮೆಂಟ್ ನಮ್ ಸುತ್ತ ಇರುವಂತಹ ಜಗತ್ತಿನಿಂದಾನೇ ನಮ್ಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಡೇ ಟೈಮಲ್ಲಿ. ಬಟ್ ಅರ್ಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಆ ಟೈಮಲ್ಲಿ ಅಂತಂದ್ರೆ ಬೆಳಗ್ಗಿನ ಜಾವ, ರೈಟ್, ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ಅನ್ಸ್ತಾ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ನಾವು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಐ ಡೋಂಟ್ ಕಾಲ್ ಲೈಕ್ ಮ್ಯಾನಿಫೆಸ್ಟೇಷನ್ ಅಂತ ನಂಗೆ ಅವಾಗ ಗೊತ್ತಿರ್ಲಿಲ್ಲ.
ಬಟ್ ಏನೋ ಆ ಟೈಮಲ್ಲಿ ಚೆನ್ನಾಗಿ ಫ್ಲೋ ಆಫ್ ಥಾಟ್ಸ್ ಬರ್ತಾ ಇತ್ತು ಅಂತ ನಾನು ಬೆಳಗ್ಗೆ ಎದ್ದು ಬಿಟ್ಟು ಬರಿತಾ ಇದ್ದೆ. ಸೊ ಅದು ತುಂಬಾ ಚೆನ್ನಾಗಿ, ಹಂಗ ಹೇಳ್ಬೇಕು ಅಂದ್ರೆ ಇಡೀ ನಮ್ಮ ಬ್ಯಾಚ್ ಅಲ್ಲಿ ನಾವು ಎಷ್ಟೋ ಜನ ಬುಕ್ ಬರಿಬೇಕು, ಆಥರ್ಸ್, ಅರ್ಲಿ ಆಥರ್ಸ್ ಆಯ್ತಾ, ಸೊ ಫಸ್ಟ್ ಟೈಮ್ ಆಥರ್ಸ್ ಅದ್ರಲ್ಲೂ ಆಮ್, ಬರಿಬೇಕು ಅಂತ ಆಸೆ ಇದ್ದವರು ತುಂಬಾ ಜನ, ಬರೆಯೋಕ್ ಸ್ಟಾರ್ಟ್ ಮಾಡಿದವರು ತುಂಬಾ ಜನ, ಮಧ್ಯದಲ್ಲಿ ನಿಲ್ಸಿದವರು ತುಂಬಾ ಜನ ಆಯ್ತಾ. ಬುಕ್ ಎಲ್ಲಿ ತನಕ ಬರ್ದಿದ್ದಾರೆ ಅಂದ್ರೆ 1 ಇಯರ್, 2 ಇಯರ್, 3 ಇಯರ್ಸ್ ತಗೊಂಡವರು ತುಂಬಾ ಜನ. ಬಟ್ ಅಷ್ಟ್ರಲ್ಲೂ ತುಂಬಾ ಬೇಗ ಮುಗಿಸಿ ಪಬ್ಲಿಷ್ ಮಾಡಿದ್ದು ನಾನು. ಓಕೆ, ಅದಕ್ಕೆಲ್ಲ ನಾನು ನನ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಬಾಡಿ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಆ ಬ್ರಾಹ್ಮಿ ಮುಹೂರ್ತಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಟ್ ವಾಸ್ ಸಮಥಿಂಗ್. ನಂಗೆ ಎಷ್ಟೋ ಸರಿ ನನ್ ಬುಕ್ ನ ಓದಿದ್ರೆ ನಂಗೆ ಅನ್ಸುತ್ತೆ ಇದ್ ನಾನ್ ಬರದ್ನ ಅಂತ ಹೇಳಿ. ಯಾವ್ದೋ ಒಂದು ಶಕ್ತಿ ನಿಮಗೆ ಹೇಳ್ಬೇಕಾಗಿರೋದನ್ನ ನನ್ನ ಮೂಲಕನೇ ಹೇಳಿಸ್ತು ಅಂತಾನೆ ನಾನು ಅನ್ಕೋತೀನಿ. ಓಕೆ, ನಾನು ಅವಾಗ ಎಷ್ಟೋ ಸರಿ ಅನ್ನಿಸ್ತಾ ಇತ್ತು, ಬಾಡಿ ಡ್ರೈನ್ ಆದಾಗ ಅಥವಾ ತುಂಬಾ ಬೇರೆ ಪ್ರಾಬ್ಲಮ್ಸ್ ಕೂಡ ಇರುತ್ತಲ್ವಾ, ಸೊ ಆತರ ಏನಾದ್ರೂ ಮಧ್ಯದಲ್ಲಿ ಬಂದಾಗ ಐ ವಾಸ್ ಸ್ಟಾಪಿಂಗ್ ರೈಟಿಂಗ್ ಆಯ್ತಾ, ಸಾಕು ಬುಕ್ ಬರೆಯೋದು ಏನೂ ಬೇಡ, ಸೊ ಯಾಕೆ ಬೇಕಿದೆಲ್ಲ ಅನ್ನೋ ತರ ನಿಲ್ಲಿಸ್ಬಿಡ್ತಾ ಇದ್ದೆ. ಆಮೇಲೆ ಮತ್ತೆ ಯಾವುದೋ ಒಂದು ಕಾಲ್, ಇಲ್ಲ ನೀನ್ ಬರಿಬೇಕು, ಯಾಕಂದ್ರೆ ಇಟ್ ಇಸ್ ನಾಟ್ ಫಾರ್ ಮೀ, ಇಟ್ ಇಸ್ ಫಾರ್ ಸಮ್ ಒನ್ ಎಲ್ಸ್. ನನ್ಗೆ ಗೊತ್ತಿಲ್ಲ ಅದು ಯಾರು, ಭಾವನಾ ಅಂತ ಗೊತ್ತಿಲ್ಲ, ಅನ್ವಿತಾ ಅಂತ ಗೊತ್ತಿಲ್ಲ, ಶ್ರುತಿ ಅಂತ ಗೊತ್ತಿಲ್ಲ, ಸ್ನೇಹ ಅಂತ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಯಾರಿಗ್ ಬೇಕು ಈ ಬುಕ್ ಅಂತ ಹೇಳ್ಬಿಟ್ಟು, ಯಾರಿಗೂ ಒಬ್ರಿಗೆ ಬೇಕಿದ್ರು ನಾನು ಅವ್ರಿಗೋಸ್ಕರ ಬರೀತೇನೆ. ಓಕೆ, ನಾನು ನಾಳೆ ಇರ್ತೀನೋ ನಾಡಿದ್ದಿರ್ತೀನೋ ಎಲ್ಲಿ ತನಕ ಇರ್ತೀನೋ ಗೊತ್ತಿಲ್ಲ, ನಾನು ಇದ್ರೂ ಇಲ್ದೇ ಇದ್ರು ಆ ಬುಕ್ ಅವ್ರಿಗೆ ಗೈಡ್ ಮಾಡುತ್ತೆ. ಓಕೆ, ಅದು ನನ್ನ ತಲೆಗೆ ಯಾವಾಗ ಬಂತೋ ಅವಾಗಿಂದ ಓಕೆ, ನಾನು ಯಾವಾಗ ಎಲ್ಲಿ ತನಕ ಇರ್ತೀನೋ ಅದು ಬೇರೆ ಪ್ರಶ್ನೆ, ಬಟ್ ನನ್ ಬುಕ್ ಇದ್ದ ಅವ್ರಿಗೆ ಗೈಡ್ ಮಾಡಿದ್ರೆ ಅಷ್ಟು ಸಾಕು. ಅಂಡ್ ಈವನ್ ಐ ಹ್ಯಾಡ್ ಮೈ ಡಾಟರ್ ಆಲ್ಸೋ ಅಲ್ವಾ, ಸೊ ನಮ್ಮ ಮಕ್ಕಳಿಗೋಸ್ಕರ ಅದು ಕೂಡ ಒಂದು ರೀಸನ್ ಆಗಿತ್ತು. ಥ್ಯಾಂಕ್ಸ್ ಟು ಮೈ ಡಾಟರ್. ಯಾಕಂದ್ರೆ ನಾನು ಬರಿತಾ ಇದ್ದಿದ್ದು ಹೆಣ್ಮಕ್ಳಿಗೋಸ್ಕರ ಆಗಿದ್ರಿಂದ ನನ್ನ ಡಾಟರ್ ಇರೋದು ಕೂಡ ನಂಗೆ ಇನ್ನೂ ಒಂದು ಎಕ್ಸ್ಟ್ರಾ ಫೀಲ್. ನನ್ನ ಮಗಳು ಗ್ರೋನ್ ಅಪ್ ಆಗಿ ಅವಾಗ ಅವಳ ಟರ್ನ್ ಅಲ್ಲಿ ಅವಳು ಏನಾದ್ರೂ ಇದನ್ನ ಓದಿದ್ರೆ ಅವಳು ಹೇಗೆ ಫೀಲ್ ಮಾಡ್ತಾಳೆ, ಓಕೆ, ಅವಳಿಗೆ ಯಾವ ಗೈಡೆನ್ಸ್ ಬೇಕು, ನಾನು ಇರ್ತೀನೋ ಇಲ್ವೋ ಅವಾಗ ಅವಳಿಗೆ ಯಾವ ರೀತಿ ಸಪೋರ್ಟ್ ಆಗಿರ್ಬೇಕು, ಈ ಬುಕ್ ಪಕ್ಕದಲ್ಲಿ ನಿಂತು ಇದೇ ರೀತಿ ಮಾಡು, ಈ ರೀತಿ ಗೈಡ್ ಮಾಡು, ಈ ರೀತಿ ಸ್ಟ್ರಾಂಗ್ ಆಗಿ ಇರು ಅಂತ ಹೇಳ್ಬೇಕು ಫಸ್ಟ್ ಆಫ್ ಆಲ್ ಆಯ್ತಾ. ಮೇ ಬಿ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬಾನೇ ಮೆಡಿಕಲಿ ಅಡ್ವಾನ್ಸ್ಡ್ ಆಗಿದ್ದೀವಿ ನಾವೆಲ್ಲ ಅಲ್ವಾ. ಸೊ ವಿಡಿಯೋಸ್ ಆನ್ ಮಾಡಿ ನಂಗೆ ಇನ್ನ ಕನೆಕ್ಟೆಡ್ ಅನ್ಸುತ್ತೆ ಆಯ್ತಾ. ಸೊ ಮೆಡಿಕಲಿ ತುಂಬಾ ಅಡ್ವಾನ್ಸ್ಡ್ ಆಗಿದ್ದೀವಿ, ಅಂಡ್ ನೆಕ್ಸ್ಟ್ ಲೆವೆಲ್ ಅಲ್ಲೂ ಇನ್ನ ಅಡ್ವಾನ್ಸ್ ಆಗಿರ್ತೀವಿ ನಾವು. ಓಕೆ, ನಾನ್ ನನ್ ಮಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಅವಾಗ ಇನ್ನೂ ತುಂಬಾನೇ ಮುಂದೆ ಹೋಗಿರ್ತೀವಿ. ಇವಾಗ AI ಎಲ್ಲ ಬಂದಿದೆ, ಆರ್ಟಿಫಿಷಿಯಲ್ ವೂಂಬ್ ಎಲ್ಲ ಬರ್ತಾ ಇದೆ, ರೋಬೋಟ್ ಎಲ್ಲ ಬರ್ತಾ ಇದೆ, ಸೊ ಮಕ್ಕಳನ್ನ ಹೆರೋದಕ್ಕೆ ರೈಟ್. ಸೊ ಆ ಟೈಮಲ್ಲಿ ಏನಿರುತ್ತೋ ಅದು ಬೇರೆ ಪ್ರಶ್ನೆ. ಬಟ್ ಮೆಂಟಲಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲುವಂತ ಒಬ್ಬ ತಾಯಿಯ ರೀತಿಯಲ್ಲಿ, ಒಬ್ಬ ಅಕ್ಕನ ರೀತಿಯಲ್ಲಿ, ಸಿಸ್ಟರ್ ತರ ಜೊತೆಯಾಗಿ ನಿಲ್ಲುವಂತ ಒಬ್ಬ ಪರ್ಸನ್ ಅಥವಾ ಒಂದು ಥಿಂಗ್, ನನ್ ಬುಕ್ ಆದ್ರೂ ಆ ಕೆಲಸ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಬಂದಾಗ ಐ ಕಂಪ್ಲೀಟೆಡ್ ಇಟ್. ಓಕೆ, ಥ್ಯಾಂಕ್ಸ್ ಟು ಮೈ ಬುಕ್ ಅಂಡ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಫಾರ್ ಗೈಡಿಂಗ್ ಮೀ. ಓಕೆ, ಅಂಡ್ ಥ್ಯಾಂಕ್ಸ್ ಟು ಯು ಪೀಪಲ್ ಆಲ್ಸೋ ಫಾರ್ ಎನ್ಕರೇಜಿಂಗ್ ಮೀ ಆಯ್ತಾ. ಓಕೆ. ಇನ್ನು ಹಿಂಗೆ ಬುಕ್ಸ್ ಬರೀತಾ ಇರಿ ಮ್ಯಾಮ್, ನಮ್ಮಂತವ್ರಿಗೆ ತುಂಬಾ ಹೆಲ್ಪ್ ಆಗತ್ತೆ. ಕನ್ನಡದಲ್ಲಿ ಬರೀರಿ ಅಂತ ತುಂಬಾ ರಿಕ್ವೆಸ್ಟ್ ಬಂದಿದೆ, ಹೌದೌದು, ಹೌದು. ನೋಡೋಣ ಅದನ್ನು ಮಾಡೋಣ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್. ಓಕೆ, ಇವತ್ತಿನ ದಿನ ಗುರುಗಳಿಗೋಸ್ಕರ ಇರುವಂತಹ ದಿನ, ಟೀಚರ್ಸ್ ಡೇ. ಅಫ್ಕೋರ್ಸ್ ನಮ್ದು ಗುರು ಪೂರ್ಣಿಮಾ ಕೂಡ ಇದೆ, ಅವಾಗ ಕೂಡ ವಿ ಫೀಲ್ ಗ್ರೇಟ್ಫುಲ್ ಟುವರ್ಡ್ಸ್ ನಮ್ಮ ಎಲ್ಲ ಗುರುಗಳಿಗೂ ಕೂಡ ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀವಿ, ಕೃತಜ್ಞತೆಗಳನ್ನ. ಅದೇ ರೀತಿ ನಾವು ಇವತ್ತು ಕೂಡ, ಇವತ್ತು ಒಂದು ಟಾಸ್ಕ್ ತಗೊಳ್ಳಿ ಎಲ್ಲರೂ, ಏನಂದ್ರೆ ನಿಮ್ಮ ಎಲ್ಲಾ ಗುರುಗಳು ಯಾರ್ಯಾರಿದಾರೋ ಎಲ್ಲರನ್ನ ಚಿಕ್ಕ ವಯಸ್ಸಿಂದ ಇಲ್ಲಿಯ ತನಕ ನೀವು ಯಾರ್ಯಾರಿಂದ ಏನೇನ್ ಕಲ್ತಿದ್ದೀರಾ, ಟೀಚರ್ಸ್ ಅಂತಾನೆ ಅಲ್ಲ, ಎಷ್ಟೋ ಲೈಫ್ ಲೆಸನ್ಸ್ ನ ಕಲಿಸಿದವರು ಎಷ್ಟೋ ಜನ ಇರ್ತಾರೆ ಅಲ್ವಾ. ಸೊ ಅವಾಗ ನಮ್ಗೆ ಇನ್ನ ಖುಷಿ ಆಗುತ್ತೆ ಅವ್ರನ್ನ ನೆನೆಸ್ಕೊಂಡಾಗ, ಅವರಿಂದ ನಾವ್ ಏನ್ ಕಲ್ತ್ವಿ, ಏನ್ ಒಳ್ಳೇದಾಯ್ತು ಅದ್ರಿಂದ, ಇವತ್ತಿಗೂ ಕೂಡ ನಾವು ಅದನ್ನ ಯಾವ್ದ್ಯಾವ್ದಕ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಅದನ್ನೆಲ್ಲ ನೆನ್ಪಿಸ್ಕೊಂತ ಪ್ರತಿಯೊಬ್ಬರಿಗೂ ಒಂದ್ ಅಕ್ಷರಂ ಕಲಿಸಿದಾತಂ ಗುರು ಆಯ್ತಾ, ಒಂದ್ ಅಕ್ಷರ ಕಲಿಸಿದ್ರು ಅವ್ರ ಗುರುಗಳೇನೆ. ಅದೇ ತರ ನಮ್ ಸಂಸ್ಕೃತಿಲಿ ನಾವು ಟ್ರೀಟ್ ಮಾಡೋದು ಅಲ್ವಾ. ಅದೇ ರೀತಿ ಇವನ್ ನಾನು ಅದೇ ಲಾಸ್ಟ್ ಬ್ಯಾಚ್ ಅವ್ರಿಗೂ ಹೇಳ್ತಾ ಇದ್ದೆ, ನನ್ಗೆ ಫಸ್ಟ್ ಟೈಮು
ನನ್ಗೆ ಅನ್ನ ಮಾಡೋದು ಹೇಳ್ಕೊಟ್ಟಿದ್ದು ನಮ್ ತಂದೆ. ಓಕೆ, ನಾನು ಪ್ರತಿ ಸರಿ ಅನ್ನ ಮಾಡುವಾಗ ನಾನು ಅವ್ರ ನೆನಪಿಸ್ಕೊಂತೀನಿ. ಸೊ ಆ ತರ ಫಸ್ಟ್ ಟೈಮ್ ನನಗೆ ಬಟ್ಟೆ ತೊಳೆಯೋದು ಹೇಳ್ಕೊಟ್ಟಿದ್ದಾಗಿರ್ಬೋದು. ಸೊ ಲೈಫ್ ಲೆಸನ್ಸ್ ಅದು ಏನೇ ಆಗಿರ್ಬೋದು, ಕೆಲಸ ಆಗಿರಬಹುದು ಅಥವಾ ಎಜುಕೇಶನ್ ಇದ್ರಲ್ಲಾಗಿರಬಹುದು ಅಲ್ವಾ. ಸೊ ಪ್ರತಿ ಸರಿನೂ ನಂಗೆ ಯಾವ ಕೆಲಸ ಯಾರು ಕಲ್ಸ್ಕೊಟ್ಟಿದ್ದು ನಂಗೆ ಖಂಡಿತ ನೆನಪಿದೆ. ಈಗ ನಾನು ಆಡ್ತಿರೋ ಪ್ರತಿಯೊಂದು ಮಾತಲ್ಲೂ ಎಷ್ಟೋ ಗುರುಗಳ ಕಾಂಟ್ರಿಬ್ಯೂಷನ್ ಇದೆ. ಇಟ್ ಇಸ್ ನಾಟ್ ಲೈಕ್ ಒಬ್ರು ಹೇಳ್ಕೊಟ್ಟಿದ್ದಲ್ಲ. ಆಯ್ತಾ, ನಾನು ಎಲ್ಲೋ ಕೋರ್ಸ್ ಮಾಡಿದೆ, ಸರ್ಟಿಫಿಕೇಶನ್ ತಗೊಂಡೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರೊಬ್ರದ್ದೇ ನಾನು ಹೇಳ್ತಾ ಇಲ್ಲ. ಕಲೆಕ್ಷನ್ ಆಫ್ ಎವ್ರಿಥಿಂಗ್. ಸ್ಪಿರಿಚುವಲ್ ಗುರು, ನನ್ನ ಲೈಫ್ ಗುರು, ಎಲ್ಲರದ್ದು ಸೇರಿಸ್ಬಿಟ್ಟು ಇಟ್ ಈಸ್ ಲೈಕ್ ಕಾಂಬಿನೇಷನ್ ಅಲ್ವಾ, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಅದೆಲ್ಲ ಸೇರಿಸಿ ನಾನು ಹೇಳ್ತಾ ಇರೋದು. ಅದೇ ರೀತಿ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಯಾರೋ ಒಬ್ರು ನಮಗ್ ಕಲ್ಸಿರ್ತಾರೆ ಅಲ್ವಾ. ಸೊ ಅವರ ಕಾಂಟ್ರಿಬ್ಯೂಷನ್ ಏನು. ನಿಮ್ಗೆ ಇವತ್ತು ಏನ್ ಟಾಸ್ಕು ಅಂತಂದ್ರೆ, ಎಲ್ಲರೂ ನಿಮ್ಮ ಗುರುಗಳ ಹೆಸರು, ಆಯ್ತಾ, ಗುರುಗಳ ಹೆಸರು ನೆನಪಿದ್ರೆ, ಇಲ್ಲ ನೆನಪಿಲ್ಲ ಅಂದ್ರೆ ಅವ್ರು ಯಾವ ಸಬ್ಜೆಕ್ಟ್ ಅಥವಾ ಏನ್ ಕಲ್ತ್ರಿ ಅದನ್ನಾದ್ರೆ ನೆನಪಿಸ್ಕೊಳ್ಳಿ. ಯಾಕೆ ಅವ್ರು ನಿಮ್ಗೆ ನೆನಪಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ನಿಮ್ಮ ಲೈಫಲ್ಲಿ ಏನು. ಸೊ ಅದನ್ನ ಬರೀರಿ. ಕುತ್ಕೊಂಡು ತುಂಬಾ ಬರೆಯಕ್ ಆಗ್ತಾ ಇಲ್ಲ ಅಂತಂದ್ರೆ ಪಾಯಿಂಟರ್ಸ್ ರೀತಿಯಲ್ಲಿ ಒಂದೊಂದು ವರ್ಡ್ ರೀತಿ ಬರೀರಿ. ಇಲ್ಲ ಅಷ್ಟು ಬರೆಯಕ್ ಆಗ್ತಾ ಇಲ್ಲ ಕುತ್ಕೊಂಡು ಅಂತಂದ್ರೆ ಅಟ್ಲೀಸ್ಟ್ ನೆನ್ಪ್ ಮಾಡ್ಕೊಳ್ಳಿ. ಓಕೆ. ಸೊ ಅವರೆಲ್ಲರನ್ನು ಒನ್ ಬೈ ಒನ್ ಅವ್ರ ಹೆಸರು ಬರೀರಿ, ಅವ್ರು ಏನ್ ಮಾಡಿದ್ರು, ಏನ್ ಕಲ್ಸಿದ್ರು ಅದನ್ನ ನೆನ್ಪ್ ಮಾಡ್ಕೊಳ್ಳಿ. ಓಕೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಗುರುಗಳಿಂದ ನಮ್ಮ ಮೇಲಿರುವ ಋಣ ಅವರಿಗೆ, ಅವರ ಮೇಲಿರುವ ನಮ್ಮ ಋಣ ನಮ್ಮ ಮೇಲಿರುವ ಅವರ ಋಣ. ಆಯ್ತಾ. ಸೊ ತಂದೆ ತಾಯಿಗಳಿಗೂ ನಾವು ಋಣವನ್ನ ತೀರಿಸ್ಬೇಕು, ಗುರುಗಳಿಗೂ ಋಣವನ್ನ ತೀರಿಸ್ಬೇಕು. ಯಾವ ರೀತಿ ತೀರಿಸ್ತೀವಿ ಅಂತಂದ್ರೆ, ಗ್ರಾಟಿಟ್ಯೂಡ್, ಕೃತಜ್ಞತೆಗಳನ್ನ ಸಲ್ಲಿಸೋದ್ರ ಮೂಲಕ, ಅವ್ರು ಮಾಡಿರೋ ಕೆಲಸಗಳನ್ನ ನೆನಪು ಮಾಡ್ಕೊಳ್ಳೋ ಮೂಲಕ ನಾವು ಆ ಭಾರವನ್ನ ಕಮ್ಮಿ ಮಾಡ್ಕೊಂತ ಹೋಗೋಣ. ಆಯ್ತಾ. ಸೊ ಗುರುಗಳಿಂದ ನಮ್ಗೆ ಎಷ್ಟೊಂದು ವ್ಯಾಲ್ಯೂಸ್ ಸಿಕ್ಕಿದೆ ಅಲ್ವಾ. ಎಷ್ಟೋ ಸಾರಿ ನಾವು ಇನ್ ರಿಟರ್ನ್ ವಾಪಸ್ ಅವ್ರಿಗೆ ಜಾಸ್ತಿ ಏನು ಕೊಟ್ಟಿರಲ್ಲ. ಮೇ ಬಿ ನಾವು ಫೀಸ್ ಕಟ್ಟಿದ್ದಷ್ಟೇ ಬಿಟ್ರೆ ಇನ್ನೇನು ಕಟ್ಟಿರಲ್ಲ. ರೈಟ್, ಇನ್ನೇನು ಅವ್ರಿಗೆ ವಾಪಸ್ ಕೊಟ್ಟಿರಲ್ಲ. ಸೊ ಕೆಲವೊಬ್ರು ಮಾಡ್ತಾರೆ. ಇವನ್ ಅವಾಗಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು. ನಮ್ಮ ತಂದೆ ಅವ್ರು ಕೂಡ ಟೀಚರ್. ಓಕೆ. ಸೊ ಅವರ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹಳ್ಳಿಲಿ ಅವರು ಸರ್ವಿಸ್ ಎಲ್ಲ ಮಾಡಿದ್ದು, ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ದು, ಅವ್ರನ್ನ ತಮ್ಮ ಮನೇಲೆ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದ್ ಎಳ್ನೀರ್ ತಂದು ಕೊಡೋದಾಗಿರ್ಬೋದು. ನಮ್ ತೋಟದಲ್ಲಿ ಬೆಳೆದಿದ್ದ ಎಳ್ನೀರು ಕುಡಿರಿ ಮೇಷ್ಟ್ರೆ ಅಂತ ಹೇಳಿ, ರೈಟ್, ಏನೋ ಒಂದು ಆ ಬೆಳೆದಿದ್ದ ಬೆಳೆನ ತಂದು ಕೊಡೋದಾಗಿರ್ಬೋದು. ಇದೆಲ್ಲ ಒಂಥರ ಗುರು ಕಾಣಿಕೆ ಅನ್ನೋ ತರ ವಿತ್ ಗ್ರಾಟಿಟ್ಯೂಡ್ ಕೊಡ್ತಾ ಇದ್ರು ಅವಾಗೆಲ್ಲ. ಇವಾಗ ಬೈಕೊಂಡ್ ಫೀಸ್ ಕಟ್ತೀವಿ, ಅಯ್ಯೋ ಅಷ್ಟೊಂದ್ ಫೀಸ್ ಅಲ್ವಾ. ಸೊ ಲಕ್ಷಗಟ್ಲೆ ಫೀಸ್ ಆಗಿದೆ ಇವಾಗ ಬ್ಯಾಂಗ್ಳೂರಲ್ಲಿ. ಸೊ ಅಯ್ಯೋ ಇಷ್ಟೊಂದ್ ಫೀಸಾ, ಇಷ್ಟ ತಗೊಂಡ್ ಏನ್ ಮಾಡ್ತಾರೆ, ಇಷ್ಟಕ್ಕೆ ಎಷ್ಟು ಕಲಿಸ್ತಾರೆ ಅವರು, 4 ಅಕ್ಷರ ಕಲ್ಸೋಕೆ ಇಷ್ಟೊಂದ್ ಬೇಕಾ. ಸೊ ಈ ತರ ಬೈಕೊಂಡು ಕಟ್ಟೋದಾಗಿದೆ. ಸೊ ಇಟ್ಸ್ ತುಂಬಾನೇ ಡಿಫ್ರೆನ್ಸ್ ಇದೆ ಅಲ್ವಾ. ವೇರ್ ವಿ ಆರ್ ಗೋಯಿಂಗ್ ರಾಂಗ್. ಆಯ್ತಾ. ಸೊ ಗ್ರಾಟಿಟ್ಯೂಡ್, ಫೀಲ್ ಗ್ರಾಟಿಟ್ಯೂಡ್. ಅವ್ರು ಕೊಡೋರಿಗೂ ತುಂಬಾ ಗ್ರಾಟಿಟ್ಯೂಡ್ ಇತ್ತು. ಸೊ ಮನ್ಸಲ್ಲಿ ಇವ್ರಿಗೂ ಕಲ್ಸೋರಿಗೂ ತುಂಬಾ ಗ್ರಾಟಿಟ್ಯೂಡ್ ಇತ್ತು. ಎಷ್ಟೋ ಜನಕ್ಕೆ ಫ್ರೀ ಎಜುಕೇಶನ್, ಫ್ರೀ ಟ್ಯೂಷನ್ಸ್ ಮಾಡಿದ್ದಾರೆ. ನಮ್ಮ ತಂದೆನೂ ಕೂಡ. ಅಯ್ಯೋ ಅವ್ರಿಗೆ ಅಷ್ಟ್ ಕೊಡೋಕೆ ದುಡ್ಡಿಲ್ಲ, 50 ರೂಪಾಯಿ 100 ರೂಪಾಯಿ ಅಷ್ಟೇ ಫೀಸ್ ಇದ್ದಿದ್ದು. ಅದನ್ನು ತಗೋತಾ ಇರ್ಲಿಲ್ಲ ಎಷ್ಟೋ ಜನಕ್ಕೆ. ಮ್ಯಾಥ್ಸ್ ಟೀಚರು ಅದೇ ಹಂಗೆ ಪಾಠ ಮಾಡ್ತಾ ಇದ್ರು. ಅಯ್ಯೋ ಪಾಸ್ ಆದ್ರೆ ಸಾಕು ಬಿಡಮ್ಮ, ಏನೋ ಒಂದ್ ಒಳ್ಳೇದಾದ್ರೆ ಸಾಕು ಬಿಡಮ್ಮ. ಆಯ್ತಾ. ಸೊ ಈ ತರ ಎಷ್ಟೋ ಟೀಚರ್ಸ್ ನಮ್ಮ ಲೈಫಲ್ಲಿ ತುಂಬಾನೇ ಒಳ್ಳೆ ಒಳ್ಳೆ ಇದನ್ನ ಕಲ್ಸ್ಕೊಟ್ಟಿದ್ದಾರೆ, ಲೆಸನ್ಸ್ ನ. ಓಕೆ. ಲೈಫ್ ಲೆಸನ್ಸ್ ಆಗಿರಬಹುದು ಅಥವಾ ಎಜುಕೇಶನ್ ಅಲ್ಲಿ ಕರಿಕ್ಯುಲಮ್ ಅಲ್ಲಿ ಆಗಿರಬಹುದು. ಓಕೆ. ಸೊ ಅದನ್ನ ನೆನಪು ಮಾಡ್ಕೊಂಡು ಅದನ್ನೆಲ್ಲ ಲಿಸ್ಟ್ ಡೌನ್ ಮಾಡ್ತಾ ಹೋಗಿ, ಇವಾಗ ಈ ಕ್ಷಣ ಅದನ್ನ ಇನಿಶಿಯೇಟ್ ಮಾಡೋದಕ್ಕೆ ಯಾವ್ದಾದ್ರು ಪೇಪರ್ ತಗೊಂಡು ಯಾರಾದ್ರೂ ಒಬ್ರಿಗೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಅವರ ಹೆಸರು ಬರೀರಿ. ಓಕೆ. ಯಾಕಂದ್ರೆ ಟಾಸ್ಕ್ ಮಾಡಿ ಅಂತ ಹೇಳಿದ್ರೆ, ಬರೀ ಹೇಳಿದ್ರೆ ಯಾರು ಮಾಡಲ್ಲ. ಸೊ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಳ್ಳಿ, ಯಾರಾದ್ರೂ ಒಬ್ರು ಟೀಚರ್ ಇನಿಶಿಯೇಟ್ ದ ಪ್ರೊಸೆಸ್. ಓಕೆ. ಆಮೇಲೆ ಕ್ಲಾಸ್ ಆದ್ಮೇಲೆ ಅಲ್ಲಿ ಪೇಜ್ ಪೂರ್ತಿ ಬಿಡಿ. ಕ್ಲಾಸ್ ಆದ್ಮೇಲೆ ಅದನ್ನ ತುಂಬಿಸ್ತಿರೋ ಅಥವಾ ಹಾಗೆ ಪಾಯಿಂಟರ್ಸ್ ರೀತಿ ಬರೀತಿರೋ ಅದು ನಿಮ್ಗೆ ಬಿಟ್ಟಿತ್ತು. ಓಕೆ. ಎಸ್. ಓಕೆ, ಸ್ಟಾರ್ಟ್. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ನಾವು ಮೆಡಿಟೇಷನ್ ಮಾಡೋಣ. ಓಕೆ. ವಿಲ್ ಸ್ಟಾರ್ಟ್ ವಿತ್ ಮಂತ್ರಾಸ್, ದೆನ್ ವಿಲ್ ಡು. ಓಕೆ. ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್.
Take a deep breath in and breathe out. ನಿಮ್ಮ ಉಸಿರಾಟವನ್ನ ಗಮನಿಸಿ. ಇವತ್ತಿನ ದಿನ ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ? ಹೌ ಯು ಆರ್ ಬ್ರೀದಿಂಗ್ ಟುಡೇ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯನ್ನ ನಿಮ್ಮ ಎದೆ ಮೇಲೆ ಇಡಿ, ಎಡಗೈಯನ್ನ ನಿಮ್ಮ ಕಿಬ್ಬೊಟ್ಟೆಯ ಮೇಲೆ ಇಡಿ. ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. ಎಲ್ಲರಿಗೂ ಗೊತ್ತಿದೆ, ಓಂ ಮಂತ್ರವನ್ನ ಪ್ರತಿ ಸಾರಿ ಪಠನೆ ಮಾಡುವಾಗ್ಲೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ, ನಿಮ್ಮ ಎದೆಯಲ್ಲಿ ಮತ್ತು ನಿಮ್ಮ ಮುಖದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್, ತರಂಗಗಳನ್ನ ನೀವು ಗಮನಿಸ್ತಾ ಬರಬೇಕು ಒಂದ್ ಸಾರಿ ಓಂ ಚಾಂಟಿಂಗ್ ಮಾಡುವಾಗ. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಸ್ಟಾರ್ಟ್. ವಿಲ್ ರಿಪೀಟ್ 11 ಟೈಮ್ಸ್. Do it as per your capacity. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಮಾತ್ರ ಮಾಡಿ. Relax. Feel the vibrations. ನಿಮ್ಮ ಸುತ್ತ, ನಿಮ್ಮ ಪ್ರಭಾವಳಿಯಲ್ಲಿ ಇರುವಂತಹ, ನಿಮ್ಮ ತರಂಗ ಸ್ಥಾಯಿಯಲ್ಲಿ ಇರುವಂತಹ ಆ ಒಂದು ವೈಬ್ರೇಷನ್ಸ್ನ ಹಾಗೆ ಫೀಲ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಮ್ಮ ಎಲ್ಲ ಗುರುಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಅವರೆಲ್ಲರ ಕಾಂಟ್ರಿಬ್ಯೂಷನ್ ನಮ್ಮ ಲೈಫಲ್ಲಿ ಇರೋದನ್ನ ನೆನಪಿಸ್ಕೊಳ್ತಾ ಎಲ್ಲಾ ಗುರುಗಳಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಒಂದು ಮಂತ್ರವನ್ನ ನನ್ನ ನಂತರ ಹೇಳಿ. ಓಂ ಗುರು ಬ್ರಹ್ಮ
गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ॐ शान्ति शान्ति शान्तिः। ಮನಸ್ಸಿನ ಆಳದಿಂದ, ಹೃದಯದ ಆಳದಿಂದ ಎಲ್ಲ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕಲಿಸಬಹುದಾದಂತಹ ವಿದ್ಯೆಯನ್ನ, ನಮಗೆ ಧಾರೆ ಎರೆದಂತಹ ಎಷ್ಟೋ ಗುರುಗಳನ್ನ, ನಮಗೆ ಜೀವನ ಪಾಠವನ್ನ ಕಲಿಸಿದಂತಹ ಎಷ್ಟೋ ಗುರುಗಳನ್ನ, ವ್ಯಕ್ತಿಗಳನ್ನ ನಾವು ಸ್ಮರಣೆ ಮಾಡ್ತಾ, feel the vibrations, relax. ಈಗ ಯಾರ್ಯಾರಿಗೆ ಆಗುತ್ತೆ ಕುತ್ಕೊಂಡು ಮೆಡಿಟೇಷನ್ ಮಾಡಿ, ಇಲ್ಲ ನೀವು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಮಲ್ಕೊಂಡು ಕೂಡ ನೀವು ಮೆಡಿಟೇಷನ್ ಮಾಡಬಹುದು. ಓಕೆ, ನಿಧಾನವಾಗಿ ಮಲ್ಕೊಳ್ಳಿ. ಈ ಕ್ಲಾಸ್ ಪೂರ್ತಿ 1 hour ಆಗೋದ್ರಿಂದ ಜಾಸ್ತಿ ಹೊತ್ತು ಕುತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮಲ್ಕೊಂಡೇ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಬಹುದು. ಓಕೆ, ನಿಧಾನವಾಗಿ ಎಡಗಡೆ ಬದಿಲಿ ಮಲ್ಕೊಳ್ಳಿ ಆದಷ್ಟು, ಇಲ್ಲ ಬಲ ಬದಿಲಿ ಕೂಡ ಮಲ್ಕೋಬಹುದು. ರಿಲ್ಯಾಕ್ಸ್, ರಿಲ್ಯಾಕ್ಸ್ your whole body. Take support of pillow. ಓಕೆ ವೈಷ್ಣವಿ, ಆಮೇಲೆ ಗ್ರಹಣದ ಬಗ್ಗೆ ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಓಕೆ, ಎಸ್, ನಿಧಾನವಾಗಿ ಎಡಗಡೆ ಮಗ್ಲಲ್ಲಿ ಅಥವಾ ಬಲಗಡೆ ಮಲ್ಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ your whole ಬಾಡಿ. ಇಡೀ ದೇಹವನ್ನ ವಿಶ್ರಾಮ ಮಾಡಿ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಮ್ಮ ಹೊಟ್ಟೆ ಹೊರಗೆ ಬರ್ತಾ ಇರೋದನ್ನ, ಮುಂದಕ್ಕೆ ಬರ್ತಾ ಇರೋದನ್ನ ಹಾಗೆ ಗಮನಿಸಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಹೊಟ್ಟೆಯ ಭಾಗ ನಿಧಾನವಾಗಿ ಒಳಗಡೆ ಹೋಗ್ತಾ ಇರೋ ಹಾಗೆ ಫೀಲ್ ಮಾಡಿ. ಒನ್ ಮೋರ್ ಲಾಸ್ಟ್ ಟೈಮ್. ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಂಡು ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗಿರ್ಲಿ. ನಿಮ್ಮ ನೆತ್ತಿಯಿಂದ ಪಾದದವರೆಗೆ ನಿಮ್ಮ ಇಡೀ ದೇಹನ ವಿಶ್ರಾಮ ಮಾಡಿ. ರಿಲ್ಯಾಕ್ಸ್ your whole ಬಾಡಿ. ನಿಮ್ಮ ಮುಖದ ಭಾಗ, ನಿಮ್ಮ ತಲೆ, ನಿಮ್ಮ ಕೂದಲಿನ ಎಲ್ಲಾ ಬೇರುಗಳು ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಎರಡೂ ಕಿವಿಗಳು ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಕುತ್ತಿಗೆಯ ಭಾಗ ಹಾಗೂ ಕುತ್ತಿಗೆಯ ಹಿಂಭಾಗ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಭುಜಗಳು ಕೂಡ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಎರಡೂ ಕೈಗಳು ರಿಲ್ಯಾಕ್ಸ್ ಆಗ್ಲಿ. ಸಂಪೂರ್ಣವಾಗಿ ವಿಶ್ರಾಮ ಮಾಡಿ. ಈಗ ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಭಾಗ, ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ ಹಾಗೂ ನಿಮ್ಮ ಹೊಟ್ಟೆಯ ಎಡಬದಿ ಹಾಗೂ ಬಲಬದಿಯನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಇಡೀ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ.
ಬೆನ್ನೆಲುಬಿನ ತುದಿಯವರೆಗೆ ನಿಮ್ಮ ಇಡೀ ಬೆನ್ನೆಲುಬು ವಿಶ್ರಾಮ ಮಾಡಿ. ರಿಲ್ಯಾಕ್ಸ್, ಲೆಟ್ ಗೋ. ಪ್ರತಿ ಬಾರಿ ನೀವು ನಿಮ್ಮ ದೇಹದ ಭಾಗಗಳನ್ನ ವಿಶ್ರಾಮ ಮಾಡುವಾಗ, ರಿಲ್ಯಾಕ್ಸ್ ಮಾಡುವಾಗ, ಅಲ್ಲಿ ಯಾವುದಾದ್ರೂ ನೋವಿದೆಯಾ ಅಥವಾ ಏನಾದ್ರೂ ಡಿಸ್ಕಂಫರ್ಟ್, ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ, ಬದಲಾವಣೆಗಳಿದೆಯಾ, ಎಲ್ಲದನ್ನ ಗಮನಿಸ್ತಾ ನಿಮ್ಮ ಫೋಕಸ್, ನಿಮ್ಮ ಗಮನವನ್ನ ಅಲ್ಲಿಗೆ ತರಬೇಕು, ಕೇಂದ್ರೀಕೃತವಾಗಿ ಮಾಡಬೇಕು. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯರ್ ಟೇಲ್ ಬೋನ್. ನೀವು ಕುಳಿತುಕೊಳ್ತಾ ಇರುವಂತಹ ಜಾಗ ಅಥವಾ ನೀವು ಮಲ್ಕೊಂಡಿದ್ರೆ ನಿಮ್ಮ ಸ್ಕಿನ್, ಯಾವ ಭಾಗದ ಚರ್ಮ ಅಥವಾ ನಿಮ್ಮ ಬಟ್ಟೆ, ನಿಮ್ಮ ದೇಹದ ಯಾವ ಭಾಗಗಳು ನಿಮ್ಮ ದೇಹದ ಭಾರವನ್ನು ಹೊರ್ತಾ ಇದೆ, ಆ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your hip muscles, thigh muscles, knees, heels and toes. ನಿಮ್ಮ ಎರಡೂ ಕಾಲುಗಳನ್ನ ಸಂಪೂರ್ಣವಾಗಿ, ನಿಮ್ಮ ತೊಡೆಯ ಭಾಗ, ಮೊಣಕಾಲು, ಕೀಲುಗಳು, ಮೀನ್ಕಂಡ, ಪಾದಗಳು ಎಲ್ಲವೂ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ಸಂಪೂರ್ಣವಾಗಿ ನಿಮ್ಮ ದೇಹ ವಿಶ್ರಾಂತಿ ಸ್ಥಿತಿಯಲ್ಲಿ ಇರೋದನ್ನ ಹಾಗೆ ಫೀಲ್ ಮಾಡ್ತಾ ನಿಮ್ಮ ಹೃದಯ ಬಡಿತವನ್ನ ನಿಮ್ಮ ಮನಸ್ಸಿನಿಂದ ಕೇಳಿಸ್ಕೊಳ್ತಾ ನಿಮ್ಮ ಕೈಗಳಲ್ಲಿ ಯಾವ ಕೈ ಫ್ರೀ ಇದೆಯೋ ಅದನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಡಿ. ನಿಧಾನವಾಗಿ ಹೊಟ್ಟೆಯನ್ನ ಸವರ್ತಾ ನಿಮ್ಮ ಮಗು ಅಲ್ಲಿ ಇರೋದನ್ನ ಫೀಲ್ ಮಾಡಿ. 4 ತಿಂಗಳು, 5 ತಿಂಗಳ ನಂತರ ಯಾರ್ಯಾರಿದ್ದೀರೋ, ಯು ಕ್ಯಾನ್ ಆಕ್ಚುಲಿ ಫೀಲ್ ದ ಮೂವ್ಮೆಂಟ್ ಆಫ್ ಯೋರ್ ಬೇಬಿ. ನಿಮ್ಮ ಮಗು ನಿಮ್ಮ ಟಚ್ಗೆ ರೆಸ್ಪಾಂಡ್ ಮಾಡ್ತಾ ಇರೋದನ್ನ ಫೀಲ್ ಮಾಡಿ ಅಥವಾ ಆ ಮೂವ್ಮೆಂಟ್ ನ ಫೀಲ್ ಮಾಡಿ. ನಿಮ್ಮ ಮಗು, ನಿಮ್ಮ ಅಟೆನ್ಷನ್ ನಿಮ್ಮ ಮಗು ಮೇಲೆ ಬೀಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಹಾಗೆ ಫೀಲ್ ಮಾಡಿ. ಯಾರ್ಯಾರಿಗೆ ಇನ್ನ ಮೂವ್ಮೆಂಟ್ ಬಂದಿಲ್ಲ, ಅರ್ಲಿ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿಲಿ ಇದ್ದೀರೋ, ಅವರು ನಿಮ್ಮ ಮಗುವನ್ನ ನಿಮ್ಮ ಹೊಟ್ಟೆ ಒಳಗಡೆ ಫೀಲ್ ಮಾಡ್ತಾ ನಿಮ್ಮ ಮಗು ಆರೋಗ್ಯವಾಗಿ, ಆನಂದವಾಗಿ ಬೆಳೀತಾ ಇರೋದನ್ನ ಹಾಗೆ ಫೀಲ್ ಮಾಡ್ತಾ ನಿಮ್ಮ ಮಗುವಿನ ಎದೆಯ ಬಡಿತ ನಿಮ್ಮ ಎದೆಯ ಬಡಿತಕ್ಕೆ ಜೋಡಿಯಾಗಿದೆ. ನಿಮ್ಮ ಹೃದಯದ ಬಡಿತ, ನಿಮ್ಮ ಮಗುವಿನ ಹೃದಯದ ಬಡಿತ ಎರಡೂ ಒಂದಕ್ಕೊಂದು ಕೊಂಡಿಯ ರೀತಿಯಲ್ಲಿ ಜೊತೆಯಾಗಿದೆ. ಅದನ್ನ ಹಾಗೇ ಫೀಲ್ ಮಾಡ್ತಾ ಫೀಲ್ ಗ್ರಾಟಿಟ್ಯೂಡ್. ನಿಮ್ಮ ಮಗು ನಿಮ್ಮನ್ನ ತಂದೆ ತಾಯಿಯಾಗಿ ಆರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ವಿಜುವಲೈಸ್ ಯೋರ್ ಬೇಬಿ. ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಗುವನ್ನ ದೃಶ್ಯೀಕರಣ ಮಾಡಿ. ನಿಮ್ಮ ಮಗುವಿನ ಕಣ್ಣುಗಳು, ಮೂಗು, ಬಾಯಿ, ತುಟಿ, ಮುದ್ದಾದ ಗುಲಾಬಿ ಬಣ್ಣದ ತುಟಿಗಳು, ನಿಮ್ಮ ಮಗುವಿನ ಸ್ಕಿನ್, ಚರ್ಮ, ಹೊಳಿತಾ ಇರುವಂತಹ ಆ ಚರ್ಮ, ನಿಮ್ಮ ಮಗುವಿನ ಮುದ್ದಾದ ಕೆನ್ನೆಗಳು, ಅದರ ಹೇರ್ಸ್, ಕೂದಲುಗಳು, ನಿಮ್ಮ ಮಗುವಿನ ಕಿವಿ, ಕುತ್ತಿಗೆ, ನಿಮ್ಮ ಮಗುವಿನ ಭುಜಗಳು, ಎರಡೂ ಕೈಗಳು, ಮುದ್ದಾದ ಪುಟಾಣಿ ಕೈಗಳು, ಅದರಲ್ಲಿರುವ ಪುಟ್ಟ ಪುಟ್ಟ ಬೆರಳುಗಳು, ಅದರ ಉಗುರನ್ನು ಕೂಡ
ನೀವು ವಿಷುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಬರ್ತಾ ಹೋಗ್ಲಿ ನಿಮ್ಮ ಮಗುವಿನ ಚಿತ್ರಣ. ನಿಮ್ಮ ಮಗುವಿನ ಎದೆ ಭಾಗ, ಹೊಟ್ಟೆಯ ಭಾಗ, ನಿಮ್ಮ ಮಗುವಿನ ಬೆನ್ನು, ನಿಮ್ಮ ಮಗುವಿನ ಎರಡೂ ಕಾಲ್ಗಳು, ಕಾಲ್ಬೆರಳುಗಳು, ಪಾದ, ಎರಡೂ ಪಾದಗಳು, ಎಲ್ಲದನ್ನ ನೋಡ್ತಾ ಆ ಕಾಲಿನಲ್ಲಿನ ಬೆರಳಿನ ಉಗುರುಗಳನ್ನು ಕೂಡ ನಿಮ್ಮ ಮನಸ್ಸಿನ ಕಣ್ಣಿನಿಂದ ನೋಡ್ತಾ ಹೋಗಿ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ನಿಮ್ಮ ಮಗು ಆರೋಗ್ಯವಾಗಿ ಬೆಳೆದಿದೆ, ಬೆಳೀತಾ ಇದೆ. ಇನ್ನು ಮುಂದೆ ಕೂಡ ನಿಮ್ಮ ಮಗುವಿಗೆ ಬೇಕಾದ ಎಲ್ಲ ರೀತಿಯ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಸಂಪತ್ತು ಎಲ್ಲವೂ ನಿಮ್ಮ ಮಗುವಿಗೋಸ್ಕರ ಕಾಯ್ತಾ ಇದೆ. ಯೂನಿವರ್ಸ್ ಇಸ್ ಗಿಫ್ಟಿಂಗ್ ಯೋರ್ ಬೇಬಿ ವಿತ್ ಲಾಟ್ ಆಫ್ ಹ್ಯಾಪಿನೆಸ್, ಹೆಲ್ತ್, ಪ್ರಾಸ್ಪ್ಯಾರಿಟಿ. ಇದೆಲ್ಲವನ್ನ ಹಾಗೆ ಫೀಲ್ ಮಾಡ್ತಾ ನಿಮ್ಮ ಮಗು ಆಯಸ್ಸು, ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲದನ್ನ ಪಡ್ಕೊಂಡು ಆರೋಗ್ಯವಾಗಿ ಬೆಳೀತಾ ಇದೆ, ಆನಂದವಾಗಿ ಬೆಳೀತಾ ಇದೆ. ನಿಮ್ಮ ಮಗು ನಿಮ್ಮ ಜೀವನದ ಗುರುವಾಗೆ ಬಂದಿದೆ. ಈಗ ಐ ವಾಂಟ್ ಯು ಟು ರಿಕಾಲ್, ನಿಮ್ಮ ಮಗು ನಿಮ್ಮ ಜೀವನಕ್ಕೆ ಬರುವ ಮುಂಚೆ ನಿಮ್ಮ ತಯಾರಿ ಹೇಗಿತ್ತು, ನಿಮ್ಮ ಜರ್ನಿ ಹೇಗಿತ್ತು, ಆ ಒಂದು ಜರ್ನಿ ಪ್ರಯಾಣದಲ್ಲಿ ನೀವು ಏನೇನ್ ಕಲ್ತಿದ್ದೀರಾ. ಒಂದು ಮಗು ಬೇಕು ಅಂತ ನಿರ್ಧಾರ ಮಾಡಿದಾಗಿನಿಂದನೇ ನೀವು ತಂದೆ ತಾಯಿಗಳಾಗಿದ್ದೀರಾ. ಅಲ್ಲಿಂದ ನಿಮಗೆ ಜವಾಬ್ದಾರಿ ಅನ್ನೋದು ನಿಧಾನವಾಗಿ ಬರ್ತಾ ಹೋಯ್ತು. ಎಷ್ಟೋ ಸಾರಿ ಕೆಲವೊಬ್ಬರಿಗೆ ಅಡೆತಡೆಗಳಿದ್ರು ಅದನ್ನ ಮೀರಿ ಶಕ್ತಿಯುತವಾಗಿ ನಿಲ್ಲುವಂತಹ ಶಕ್ತಿಯನ್ನ, ಆ ಒಂದು ಉತ್ಸಾಹವನ್ನ, ಜೀವನ ಮುನ್ನಡೆಸೋಕೆ ಬೇಕಾಗಿದಂತಹ ಉತ್ಸಾಹವನ್ನ ನಿಮಗೆ ತುಂಬಿದ್ದು ನಿಮ್ಮ ಮಗುವನ್ನ ಪಡಿಬೇಕು ಅನ್ನುವಂತಹ ಆ ಒಂದು ಶ್ರೇಷ್ಠವಾದ ಉದ್ದೇಶ. ನಿಮ್ಮ ಮಗು ನಿಮ್ಮ ಜೀವನಕ್ಕೆ ಬರೋಕೆ ಮುಂಚೆನೆ ನಿಮ್ಮನ್ನ ಸಂಪೂರ್ಣವಾಗಿ ರೆಡಿ ಮಾಡ್ತು. ನೀವು ಸಂಪೂರ್ಣವಾಗಿ ತಯಾರಾದ್ರಿ. ಯಾವ ಯಾವ ರೀತಿಯಲ್ಲಿ ನಿಮ್ಮನ್ನ ನೀವು ತಿದ್ದಿಕೊಳ್ತಾ ನಿಮ್ಮ ಲೈಫ್ ಸ್ಟೈಲ್, ಹ್ಯಾಬಿಟ್ಸ್, ನಿಮ್ಮ ಫುಡ್, ಡಯಟ್, ನಿಮ್ಮ ಆರೋಗ್ಯ, ಆಹಾರ, ಜೀವನ ಕ್ರಮ ಎಲ್ಲವನ್ನ ಸರಿ ಮಾಡ್ಕೊಳ್ತಾ ಆಧ್ಯಾತ್ಮದ ವಿಷಯಗಳಲ್ಲೂ ಒಲವುಗಳನ್ನು ತೋರಿಸ್ತಾ ನನ್ನ ಮಗುವಿಗೆ ಬೇಕಾದ ಎಲ್ಲಾ ಒಳ್ಳೆಯ ಸ್ಥಿತಿಗಳನ್ನ ನಿಮ್ಮ ಜೀವನದಲ್ಲಿ ತಂದ್ಕೊಳ್ಳೋದಕ್ಕೋಸ್ಕರ ನೀವು ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ತಾ ಹೋದ್ರಿ. ಅಂಡ್ ದ ಯೂನಿವರ್ಸ್ ವಾಸ್ ಸಪೋರ್ಟಿಂಗ್ ಯು. ನಿಮ್ಮ ಉದ್ದೇಶಕ್ಕೆ ಇಡೀ ಜಗತ್ತೇ ನಿಮಗೆ ಸಪೋರ್ಟ್ ಮಾಡ್ತಾ ಬಂತು. ಹಾಗೇ ಬರ್ತಾ ನೀವು ಕನ್ಸೀವ್ ಆದ್ರಿ. ಆ ಒಂದು ಕ್ಷಣ ನಿಮಗೆ ಪಾಸಿಟಿವ್ ರಿಸಲ್ಟ್ ಬಂದಂತಹ ಕ್ಷಣ ಎಷ್ಟು ಖುಷಿಯಾಗಿತ್ತು. ಆ ಒಂದು ಖುಷಿಯನ್ನ ನಿಮ್ಮ ಜೀವನಕ್ಕೆ ತಂದಂತಹ ನಿಮ್ಮ ಮಗುವಿನ ಆತ್ಮಕ್ಕೆ ಸಂಪೂರ್ಣ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಹೃದಯದ ಆಳದಿಂದ ನಿಮ್ಮ ಮಗುವಿನ ಮೇಲಿನ ಪ್ರೀತಿಯನ್ನ, ಮಮತೆಯನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಮಗುವನ್ನ ನಿಮ್ಮ ಜೀವನಕ್ಕೆ ವೆಲ್ಕಮ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಆಸ್ ಯೋರ್ ಪೇರೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಆಸ್ ಯೋರ್ ಮದರ್. ನನ್ನನ್ನು ತಾಯಿಯಾಗಿ ಸ್ವೀಕರಿಸಿದ್ದಕ್ಕೆ, ನನ್ನ ಜೀವನಕ್ಕೆ ನೀನು ಬಂದಿದ್ದಕ್ಕೆ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು. ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ
ಇಲ್ಲಿಯವರೆಗೂ ನಿಮ್ಮ ಮಗುವಿನಿಂದ ನೀವು ಕಲಿತಂತಹ ಪಾಠ, ನಿಮ್ಮ ಮಗುವಿಗೋಸ್ಕರ ನಿಮ್ಮನ್ನ ನೀವು ತಿದ್ದಿಕೊಂಡ್ರಿ. ಎಷ್ಟೋ ಸಾರಿ ನೀವು ಸೇವಿಸುವಂತಹ ಪ್ರತಿಯೊಂದು ಆಹಾರದಲ್ಲಿನೂ ಕೂಡ ನೀವು ತುಂಬಾ ಕಾನ್ಶಿಯಸ್ ಆಗಿದ್ರಿ, ತುಂಬಾ ಜಾಗೃತರಾಗಿದ್ರಿ. ನಡೆಯುವ ಪ್ರತಿ ಹೆಜ್ಜೆಯಲ್ಲೂ ಜಾಗೃತರಾಗಿದ್ದೀರ. ತೆಗೆದುಕೊಳ್ಳುವ ಪ್ರತಿಯೊಂದು ಡಿಸಿಷನ್ ಎಲ್ಲದೂ ಕೂಡ ತುಂಬಾ ಜಾಗೃತಿಯಿಂದ ನೀವು ತಗೊಳ್ತಾ ಇದ್ದೀರಿ. ನಿಮಗೆ ನೀವು ಪ್ರಿಫರೆನ್ಸ್ ನ ಕೊಡ್ತಾ ಇದ್ದೀರಾ. ಬಿಕಾಸ್ ಆಫ್ ಯೋರ್ ಬೇಬಿ ಯು ಆರ್ ರಿಯಲೈಸಿಂಗ್ ಯೋರ್ ವ್ಯಾಲ್ಯೂ. ನಿಮ್ಮ ಜೀವನದಲ್ಲಿ ನಿಮಗೆ ಇರುವಂತಹ ಆ ಒಂದು ಶಕ್ತಿ, ಸಾಮರ್ಥ್ಯ ಎಲ್ಲವನ್ನು ಕೂಡ ನಿಮ್ಮ ಮಗುವಿನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ನೀವು ಅದು ಎಲ್ಲದನ್ನ ನೀವು ಅನುಭವಿಸ್ತಾ ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿಯಿಂದ ನಿಮ್ಮ ಮಗುವನ್ನ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಡಿಸೈನ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗು ನಿಮ್ಮಿಂದ ಕಲಿತಾ ಇದೆ, ನೀವು ನಿಮ್ಮ ಮಗುವಿನಿಂದ ಕಲಿತಾ ಇದ್ದೀರಾ. ನಿಮ್ಮ ಮಗುವಿಗೋಸ್ಕರ ಕಲಿತಾ ಇದ್ದೀರಾ. ಎಷ್ಟೋ ಪುಸ್ತಕಗಳನ್ನ ಓದ್ತಾ ಇದ್ದೀರಾ. ಎಷ್ಟೋ ಒಳ್ಳೆಯ ವಿಷಯಗಳನ್ನ ಒಡಗೂಡಿಸ್ಕೊಳ್ತಾ ಇದ್ದೀರಾ. ಒಳ್ಳೆ ಹವ್ಯಾಸಗಳು, ಅಭ್ಯಾಸಗಳು ಎಲ್ಲದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ಒಂದು ಪರ್ಫೆಕ್ಟ್ ಪರ್ಸನ್ ಆಗಿ, ಉತ್ಕೃಷ್ಟವಾದ ರೀತಿಯಲ್ಲಿ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಗು ಗುರುವಾಗಿ ನಿಮಗೆ ಗೈಡ್ ಮಾಡ್ತಾ ಇದೆ. ನಿಮ್ಮ ಮಗುವಿಗೋಸ್ಕರ ನೀವು ಎಷ್ಟೋ ವಿದ್ಯೆಗಳನ್ನ ಕಲಿತಾ ಇದ್ದೀರಾ, ಎಷ್ಟೋ ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದೀರಾ. ಎಲ್ಲದಕ್ಕೂ ಕಾರಣ ನಿಮ್ಮ ಮಗು. ಒಂದು ಮಗು ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಾಗಿ ಬರುತ್ತೆ. ನಮ್ಮ ಜೀವನದ ಸಾಕ್ಷಾತ್ಕಾರ, ನಮ್ಮ ಆತ್ಮದ ಸಾಕ್ಷಾತ್ಕಾರಕ್ಕೋಸ್ಕರ ಆ ಮಗು ನಮ್ಮ ಜೀವನಕ್ಕೆ ಬಂದು ನಮ್ಮನ್ನ ಉದ್ಧಾರ ಮಾಡ್ತಾ ಇದೆ. ಅದೇ ರೀತಿಯಾಗಿ ತಂದೆ ತಾಯಿಗಳಾಗಿ ನಾವು ಆ ಜೀವದ, ಆ ಒಂದು ಆತ್ಮದ ಉದ್ದೇಶ, ಇಂಟೆನ್ಷನ್, ಪರ್ಪಸ್ ಆಫ್ ಲೈಫ್ ಎಲ್ಲದಕ್ಕೂ ತಂದೆ ತಾಯಿಗಳಾಗಿ ನಾವು ಸಪೋರ್ಟ್ ಮಾಡ್ತಾ ಬೆನ್ನೆಲುಬಾಗಿ ನಿಲ್ಲೋಣ. As a mother, you are also a great teacher to your baby, first teacher of your baby. ನಿಮ್ಮ ಮಗುವಿನ ಮೊದಲನೆಯ ಗುರುವಾಗಿ, ತಾಯಿಯಾಗಿ ನೀವು ನಿಮ್ಮ ಕೈಲಾದಷ್ಟು ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಮಾಡ್ತಾ ಇದ್ದೀರಾ. ನಿಮಗೆ ಸಾಧ್ಯವಾದಷ್ಟು ನೀವು ಮಗುವಿಗೆ ಒಳ್ಳೆಯದನ್ನೇ ಕಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಗರ್ಭ ಸಂಸ್ಕಾರವನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ನಿಮ್ಮ ಮಗುವಿನ ಕಡೆಯಿಂದ ಹಾಗೂ ಬ್ರಹ್ಮಾಂಡ, ಯೂನಿವರ್ಸ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಲ್ಲಿರುವ ಪ್ರತಿಯೊಬ್ಬ ತಾಯಿಗೂ ವಿಶ್ವದ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. I want you to feel that positive vibration. ಈಗ ನಿಮ್ಮ ಮನಸ್ಸಿನಲ್ಲಿ ಆಗಿರುವಂತಹ ಸಕಾರಾತ್ಮಕ ಬದಲಾವಣೆಯನ್ನ ಹಿಂದಿನ ಜೀವನದ ಚಿಂತೆ ಇಲ್ಲದೆ, ಮುಂದಿನ ಜೀವದ ಭಯ ಇಲ್ಲದೆ, ಈ ಕ್ಷಣ in the present moment, live in the present moment. ಈ ಕ್ಷಣದ ಆನಂದವನ್ನ
ನೀವೆಲ್ಲರೂ ಸವಿರಿ. ಈ ಕ್ಷಣ ನಿಮ್ಮ ಹೃದಯದಲ್ಲಿ ಆಗಿರುವಂತಹ ಆ ಒಂದು ಧನ್ಯತಾ ಮನೋಭಾವವನ್ನ ಹಾಗೆ ಅನುಭವ ಮಾಡ್ತಾ ಫೀಲ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಯೋರ್ ಗ್ರೇಟ್ ಗುರು, ಯೋರ್ ಬೇಬಿ. ಜೀವನದಲ್ಲಿ ನಮ್ಮ ಮಕ್ಕಳಿಂದ ನಾವು ತುಂಬಾ ಕಲಿತಾ ಹೋಗ್ತೇವೆ. ಅದೆಲ್ಲದಕ್ಕೂ ನಾಂದಿಯಾಗಿರುವಂತಹ, ಆರಂಭವಾಗಿರುವಂತಹ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ, ಗರ್ಭ ನಿಂತಿರುವಂತಹ ಈ ಒಂದು ಕ್ಷಣ, ಅದೆಲ್ಲದನ್ನ ನೀವು ಮನನ ಮಾಡ್ಕೊಳ್ತಾ ಸೇ ಥ್ಯಾಂಕ್ಸ್ ಟು ಯೋರ್ ಲೈಫ್, ಸೇ ಥ್ಯಾಂಕ್ಸ್ ಟು ಯೋರ್ ಬೇಬಿ, ಸೇ ಥ್ಯಾಂಕ್ಸ್ ಟು ದ ಯೂನಿವರ್ಸ್. ಜಗತ್ತಿಗೆ, ವಿಶ್ವಕ್ಕೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೃದಯಪೂರ್ವಕವಾಗಿ ನಿಮ್ಮ ಮಗುವಿಗೆ ನೀವು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮ ಮಗುವಿನ ಎದೆಯ ಬಡಿತವನ್ನ ನಿಮ್ಮ ಮನಸ್ಸಿನ ಆಳದಲ್ಲಿ ಫೀಲ್ ಮಾಡ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ಒಳಗೆ ಇಳ್ಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಬ್ರೀದ್ ಔಟ್, ರಿಲ್ಯಾಕ್ಸ್. ಈಗ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಚಿಕ್ಕವರಿದ್ದಾಗಿಂದನೂ ಇಲ್ಲಿಯವರೆಗೆ ಯಾರ್ಯಾರು ನಿಮ್ಮ ಲೈಫಲ್ಲಿ ನಿಮ್ಮ ಆತ್ಮದ ಸಾಕ್ಷಾತ್ಕಾರಕ್ಕೋಸ್ಕರ ಶಿಕ್ಷಣವನ್ನ ನೀಡಿದರು, ಬದುಕಿನ ಪಾಠಗಳನ್ನ ಕಲಿಸಿದರು, ಅವರೆಲ್ಲರಿಗೂ ಒಬ್ಬರಾದ್ಮೇಲೆ ಒಬ್ರನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ಮೊದಲನೇದಾಗಿ ನಿಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ, ನಿಮ್ಮ ತಂದೆಯ ಭಾವಚಿತ್ರ, ನಿಮ್ಮ ತಾಯಿಯ ಭಾವಚಿತ್ರ ನಿಮ್ಮ ಮುಂದೆ ಬರಲಿ. ಅವರ ಜೊತೆ ಕಳೆದಂತಹ ಎಷ್ಟೋ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ನಿಮ್ಮ ಜೀವನದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಯಾವ ಯಾವ ಕ್ಷಣದಲ್ಲಿ ಅವರು ನಿಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದ್ದಾರೆ, ಧೈರ್ಯವನ್ನ ತುಂಬಿದ್ದಾರೆ, ನಿಮಗೆ ನಡೆಯೋದನ್ನ ಓಡೋದನ್ನ ಕಲಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಎಷ್ಟೋ ಅಚೀವ್ಮೆಂಟ್ಸ್ ನೀವು ಮಾಡಿದಿರೋದಕ್ಕೆ ಅವರೆಲ್ಲ ನಿಮ್ಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ದಾರೆ. ಎಷ್ಟೋ ಬಾರಿ ಅನುಕೂಲ ಇಲ್ಲದೆ ಇದ್ರೂ ಕೂಡ ಕಷ್ಟಪಟ್ಟು ನಿಮಗೋಸ್ಕರ ಎಲ್ಲದನ್ನು ಕೂಡ ಕೊಟ್ಟು ಕಂಫರ್ಟ್ ಲೈಫ್ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋದಾಗಿರಬಹುದು ಅಥವಾ ನಿಮ್ಮ ಜೀವನದ ಎಷ್ಟೋ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದಾಗಿರಬಹುದು, ಅದೆಲ್ಲದನ್ನು ಕೂಡ ಅವರು ನಿಮಗೋಸ್ಕರ ಎಷ್ಟೋ ವಿದ್ಯೆಗಳನ್ನು ಧಾರೆ ಎರೆದು ನಿಮ್ಮನ್ನ ಈ ಸ್ಥಾಯಿಯಲ್ಲಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆ ಎಲ್ಲ ಸಹಾಯಕ್ಕೆ, ಆ ಎಲ್ಲ ಕಲಿಕೆಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ತಂದೆ ತಾಯಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ. ಹಾಗೆ ಎಲ್ಲ ಗುರುಗಳು, ನೀವು ಚಿಕ್ಕವರಿದ್ದಾಗಿಂದ ಹಿಡಿದು ಅಂಗನವಾಡಿ ಆಗಿರಬಹುದು ಅಥವಾ ಶಿಶು ವಿಹಾರ, ಅಲ್ಲಿಂದ ಶುರುವಾಗಿ ನೀವು 1ನೇ ತರಗತಿ 2ನೇ ತರಗತಿ ಹಾಗೆ ಬೆಳೀತಾ ಬೆಳೀತಾ ನೀವು 10th PU, ಡಿಗ್ರಿ, ಇಂಟರ್ ಡಿಗ್ರಿ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಎಲ್ಲಾನು ನೀವು ಎಲ್ಲಿಯವರೆಗೆ ಓದಿದಿರೋ ಅಲ್ಲಿಯ ತನಕನು, ಈವನ್ ಅದಕ್ಕೂ ಮೀರಿ ಅದರ ನಂತರನೂ ಕೂಡ ಕರಿಕ್ಯುಲಮ್ ಆಗಿರಬಹುದು, ಎಕ್ಸ್ಟ್ರಾ ಕರಿಕ್ಯುಲಮ್ ಸಾಂಸ್ಕೃತಿಕವಾಗಿ ಆಗಿರಬಹುದು, ನಿಮ್ಮ ಇಡೀ ಜೀವನದಲ್ಲಿ ಪಾಠವನ್ನ ಕಲಿಸಿದಂತಹ ಎಷ್ಟೋ ಗುರುಗಳು ಎಲ್ಲರನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ ಸೇ ಥ್ಯಾಂಕ್ಸ್. ಹೃದಯಪೂರ್ವಕವಾಗಿ ಒಬ್ಬೊಬ್ಬರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಹೋಗಿ.
ನೀವು ಯಾಕೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ ಅನ್ನೋದನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಯಾವೊಂದು ಕ್ಷಣದಲ್ಲಿ ಅವರು ನಿಮ್ಮ ಜೀವನಕ್ಕೆ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನ ನೀಡಿದ್ರು, ಜೀವನದ ಪಾಠವನ್ನ ಕಲಿಸಿದ್ರು, ಅದ್ ಎಲ್ಲದನ್ನ ಹಾಗೆ ಮನಸ್ಸಿಗೆ ತಂದ್ಕೊಳ್ತಾ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಹೋಗಿ. ಅವರಿಗೆ ಎಲ್ಲರಿಗೂ ನಮಸ್ಕರಿಸಿ, ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಗುರುಸ್. ನನ್ನ ಎಲ್ಲ ಗುರುಗಳಿಗೂ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು. ರಿಲ್ಯಾಕ್ಸ್. ಈ ಒಂದು ಕೃತಜ್ಞತಾ ಮನೋಭಾವದಿಂದ ಇವತ್ತಿನ ದಿನ ನೀವು ನಿಮ್ಮ ಮೇಲಿದ್ದಂತಹ ಗುರುವಿನ ಋಣಗಳನ್ನ ಕಳೆದುಕೊಳ್ತಾ ಬರ್ತಾ ಇದ್ದೀರಾ. ರಿಲ್ಯಾಕ್ಸ್. ಆ ಒಂದು ಭಾರವನ್ನ ನೀವು ಹಗುರವಾಗಿಸ್ಕೊಳ್ತಾ ಹೋಗ್ತಾ ಇದ್ದೀರಾ. ರಿಲ್ಯಾಕ್ಸ್. Feel relaxation in your whole body. Relax. ಈಗ ನಿಧಾನವಾಗಿ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಮ್ಮ ಬಾಯಿಯಿಂದ ಉಸಿರನ್ನ ಹೊರಗೆ ಹಾಕಿ. ಬ್ರೀತ್ ಔಟ್ ಥ್ರೂ ಯೋರ್ ಮೌತ್. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ನೀವು ಮಲ್ಕೊಂಡಿದ್ರೆ ನಿಧಾನವಾಗಿ ಎದ್ದು ಕುತ್ಕೋಬಹುದು. ಎರಡೂ ಕೈಗಳನ್ನ ರಬ್ ಮಾಡಿ. ನೀವು ಎದ್ದೇಳುವಾಗ ಬಲಗಡೆ ಮಗ್ಲಿನಿಂದ ಎದ್ದೇಳಿ, ಆದ್ರೆ ನಿಧಾನವಾಗಿ ಹೊರಳಿ. ಟೇಕ್ ಯೋರ್ ಓನ್ ಟೈಮ್. ಯಾವುದೇ ರೀತಿ ಅರ್ಜೆಂಟ್ ಇಲ್ಲ. ನಿಧಾನವಾಗಿ ನಿಮ್ಮ ಟೈಮ್ ತಗೊಂಡು ನಿಧಾನವಾಗಿ ಕೂತ್ಕೊಳ್ಳಿ ಮಲ್ಕೊಂಡಿದ್ರೆ. ಎಸ್. ರಬ್ ಯೋರ್ ಪಾಮ್ಸ್. ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಟ್ರಾನ್ಸ್ಫರ್ ದ ಹೀಟ್ ಅಂಡ್ ಎನರ್ಜಿ ಟು ಯೋರ್ ಫೇಸ್, ಟು ಯೋರ್ ಐಸ್. ನಿಮ್ಮ ಕಣ್ಣುಗಳಿಗೆ ಈ ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ ಕಳಿಸ್ತಾ ಇದ್ದೀರಾ. ನಿಮ್ಮ ಮುಖಕ್ಕೆ ಕಳಿಸ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಮನಸ್ಸಿಗೆ ಕಳಿಸ್ತಾ ಇದ್ದೀರಾ. ಹಾಗೆ ಕತ್ತಲಲ್ಲೇ ನಿಮ್ಮ ಕಣ್ಣುಗಳನ್ನು ಬಿಟ್ಟು ಎರಡೂ ಕೈಗಳನ್ನ ನೋಡಿ ಭೂಮಿ ತಾಯಿನ ನೋಡಿ ಆಶೀರ್ವಾದ ಪಡೆಯಿರಿ. ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಇನ್ಕ್ರೆಡಿಬಲ್ ಜರ್ನಿ. ಓಕೆ. ಸೊ ಇದೇ ರೀತಿ ನಮ್ಮ ಜೀವನದ ಎಲ್ಲಾ ಗುರುಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಡೋಣ ಅಲ್ವಾ. ಸೊ ಸಂಸ್ಕಾರವನ್ನ ಕಳಿಸೋಣ ಎಲ್ಲರಿಗೂ ಅಲ್ವಾ. ಸೊ ಮೊನ್ನೆ ವೆಬಿನಾರ್ ಅಲ್ಲಿ ಯಾರೋ ಹೇಳ್ತಾ ಇದ್ರು, ಅಂದ್ರೆ ಗೋಲ್ಡ್ ಮೆಡಲಿಸ್ಟ್ ಗಂಡ ಆದ್ರೆ ತುಂಬಾ ಬೈತಾರೆ, ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ, ತುಂಬಾ ಟಾರ್ಚರ್ ಕೊಡ್ತಾರೆ. ಸೊ ಮಗು ಇದೆ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು, ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಸಂಸ್ಕಾರ ಇಲ್ದೇನೆ ಅಥವಾ ವಿನಯ ಇಲ್ದೇನೆ ಮಕ್ಕಳನ್ನ ದಯವಿಟ್ಟು ಯಾವಾಗ್ಲೂ ಬೆಳೆಸ್ಬೇಡಿ. ನೀವೇ ಮೊದಲ ಗುರು ನಿಮ್ಮ ಮಗುವಿಗೆ ಅಲ್ವಾ. ಸೊ ಅದಕ್ಕೆ ಮಗುವಿಗೆ ಹೇಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಕುತ್ಕೊಂಡು ಹೇಳ್ಕೊಡೋದಲ್ಲ, ನೀವ್ ಅದನ್ನ ಮಾಡಿ ಮಗು ಫಾಲೋ ಮಾಡುತ್ತೆ. ಓಕೆ. ನಾನು ಅದಕ್ಕೆ ಹೇಳೋದು, ಫಸ್ಟ್ ನೀವು ಅದನ್ನ ಮಾಡ್ತಾ ಹೋಗಿ. ನಿಮ್ಮ ಮಗು ಏನ್ ಆಗ್ಬೇಕು, ಯಾವ ರೀತಿ ಇರ್ಬೇಕು ಅಂತ ಅನ್ಕೊಳ್ತಿರೋ ಅದೇ ರೀತಿ ನೀವು ಇರ್ತಾ ಹೋಗಿ. ನೀವು ಆ ತರ ಪ್ರಾಕ್ಟೀಸಸ್ ಮಾಡ್ತಾ ಹೋಗಿ. ಸೊ ನೀವು ದೇವರಿಗೆ ನಮಸ್ಕಾರ ಮಾಡೋದು ನೋಡಿ ಆ ಮಗುನು ಒಂದಲ್ಲ ಒಂದು ದಿನ ನೀನ್ ಬಾ ಅಂತ ಕರೆಯೋದೇ ಬೇಡ, ಬಂದು ಅದೇ ಮಾಡುತ್ತೆ. ಓಕೆ. ನೀವು ಮಂತ್ರಗಳನ್ನ ಹೇಳ್ತಾ ಇದ್ರಿ, ನೀವು ಹೇಳ್ಕೊಡೋದೇ ಬೇಡ, ಕುತ್ಕೊಂಡು ಕೇಳಿಸ್ಕೊಂಡೇ ಅದ್ ಕಲ್ತ್ಕೊಂಡಿರುತ್ತೆ. ಆಯ್ತಾ. ಸೊ ಈ ರೀತಿ ನಿಮ್ಮ ಮಗು ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ನೀವ್ ಅನ್ಕೊಳ್ತಿರೋ ತಂದೆ ತಾಯಿಗಳಾಗಿ ನೀವು ಆ ತರ ಮಾಡಿ. ಸೊ ದಿಸ್ ಇಸ್ ಆಲ್ಸೋ ಅ ಗ್ರೇಟ್ ಲೆಸನ್ ವಿ ಕ್ಯಾನ್ ಲರ್ನ್ ಫ್ರಮ್
ಈವನ್ ಬೇಬೀಸ್. ಆಯ್ತಾ? ಅವರಿಂದನೂ ನಾವು ಕಲಿಯೋದು ತುಂಬಾನೇ ಇದೆ. ಇನ್ನು ಹುಟ್ಟದೇ ಇರುವಂತಹ ಮಗುನೇ ನಿಮ್ಮೆಲ್ಲರಿಗೂ ಎಷ್ಟೋ ಪಾಠಗಳನ್ನ ಕಲಿಸಿದೆ ಅಲ್ವಾ? ಸೊ ಹೊರಗಡೆ ಜಗತ್ತಿಗೆ ಬಂದಿಲ್ಲ, ಒಳಗಡೆ ಆಗ್ಲೇ ಹುಟ್ಟಿದೆ ಅದು ಅಲ್ವಾ? ಸೊ ಅಷ್ಟು ಪಾಠಗಳನ್ನ ಕಲಿಸಿದೆ ಅಲ್ವಾ? ಸೊ ಅದೇ ರೀತಿ ನಮ್ಮ ಮಗುವಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮನ್ನ ಆಯ್ಕೆ ಮಾಡೋದೇ ಅವರ ಜೀವನ ಮತ್ತು ನಮ್ಮ ಜೀವನ ಕಂಪ್ಲೀಟ್ ಆಗೋಕೆ. ಅಂದ್ರೆ ಜೀವನ ಅಂತಂದ್ರೆ ನಾನು ಫಿಸಿಕಲಿ ಹೇಳ್ತಾ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನನ್ ಮಗು ಬಂದ್ರೆ ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ಯು ಆರ್ ಆಲ್ರೆಡಿ ಕಂಪ್ಲೀಟ್, ಯು ಆರ್ ಆಲ್ರೆಡಿ ಹೋಲ್. ಅದನ್ನ ಮಗು ಫೀಲ್ ಮಾಡಿಸುತ್ತೆ ಅಷ್ಟೇನೆ. ಆಯ್ತಾ? ಸೊ ನಿಮ್ಮ ಜೀವನದಲ್ಲಿ ಏನೇನು ಗ್ಯಾಪ್ ಇದೆ ಅದಕ್ಕೆ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ, ಲೆಸನ್ ನ ಹೇಳ್ಕೊಡ್ತಾ ಹೋಗುತ್ತೆ. ಮಕ್ಕಳು ಬಂದ್ಮೇಲೆ ಎಷ್ಟೋ ಲೈಫ್ ಲೆಸನ್ ನ ನಾವು ಕಲಿತಾ ಹೋಗ್ತೀವಿ. ಯಾಕೆ ಮಾಡ್ಬೇಕು? ಟು ಬಿ ಫ್ರ್ಯಾಂಕ್, ಇವನ್ ನನಗೂ ಕೂಡ ಎಷ್ಟೋ ಸರಿ ಅನ್ಸುತ್ತೆ. ಸಿ, ಜಸ್ಟ್ ಫಾರ್ ಎಕ್ಸಾಂಪಲ್, ನಾನು ಅಡ್ಗೆ ಮಾಡ್ತಾ ಇದ್ದೆ ಅವಾಗೆಲ್ಲ. ಅಂದ್ರೆ ಮಗು ಹುಟ್ಟೋಕ್ಕಿಂತ ಮುಂಚೆ ನಾನು ಅಡ್ಗೆ ಮಾಡ್ತಾ ಇದ್ದಿದ್ ರೀತಿ ಬೇರೆ. ಓಕೆ, ನನ್ನ ತಲೆಯಲ್ಲಿ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದ್ದೆ. ಓಕೆ, ಅಡ್ಗೆ ಮಾಡೋದು ಒಂದು ಸರ್ವೈವಲ್ ಸ್ಕಿಲ್, ಅದಕ್ಕೆ ಮಾಡ್ಬೇಕು, ನಾ ತಿನ್ಬೇಕು ಅಂತ ಮಾಡ್ತಾ ಇದ್ದೀನಿ. ಆದ್ರೆ ನಿಜವಾಗ್ಲೂ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಪ್ರತಿಯೊಂದರಲ್ಲೂ ನಾನು ಅದ್ರಲ್ಲಿ, ಓಕೆ, ಕ್ಯಾರೆಟ್ ಹಾಕುವಾಗ ಇದ್ರಲ್ಲಿ ಏನೇನ್ ಶಕ್ತಿ ಬರುತ್ತೆ, ಇದ್ರಲ್ಲಿ ನನ್ನ ಮಕ್ಕಳಿಗೆ ಕಣ್ಣಿಗೆ ಶಕ್ತಿ ಬರುತ್ತೆ, ಕೂದ್ಲಿಗೆ ಶಕ್ತಿ ಬರುತ್ತೆ. ಸೊ ಈ ತರ ಅದನ್ನ ಪ್ರತಿ ಸರಿ ಕ್ಯಾರೆಟ್ ತಿನ್ಸುವಾಗ್ಲೇ ಆಗ್ಲಿ ಅಥವಾ ಅಡ್ಗೆ ಮಾಡುವಾಗ್ಲೇ ಆ, ಎಲ್ಲದನ್ನು ಯಾಕೆ ಹಾಕ್ತಾ ಇದ್ದೀನಿ, ಎಷ್ಟು ಹಾಕ್ತಾ ಇದ್ದೀನಿ, ಅದೆಲ್ಲಾನು ಒಂಥರ ಎಲ್ಲದಕ್ಕೂ ಒಂಥರ ಅರ್ಥ ಸಿಗ್ತಾ ಹೋಗ್ತಾ ಇದೆ ಅಂತ ಹೇಳ್ತೀವಲ್ವಾ? ಸೊ ಆ ತರ ಎಲ್ಲದಕ್ಕೂ ಜೀರಿಗೆ ಯಾಕೆ ಹಾಕ್ಬೇಕು, ಸಾಸಿವೆ ಯಾಕೆ ಹಾಕ್ಬೇಕು, ಶೇಂಗಾ ಬೀಜ ಯಾಕೆ ಹಾಕ್ಬೇಕು, ಎಲ್ಲದಕ್ಕೂ ಒಂದು ಅರ್ಥ. ಅದು ಎಷ್ಟು ಹಾಕ್ಬೇಕು, ಎಷ್ಟು ಹಾಕಿದ್ರೆ ಅವ್ರಿಗೆ ಜಾಸ್ತಿ ಶಕ್ತಿ ಸಿಗುತ್ತೆ, ಯಾವ್ದನ್ನ ಅವ್ರು ತಿಂತಾರೆ, ಯಾವ್ದನ್ನ ತಿನ್ನಲ್ಲ. ಸೊ ಅನಲೈಸಿಂಗ್, ಆಮೇಲೆ ಅದ್ರಲ್ಲಿ ಪ್ರೀತಿಯನ್ನ ಬೆರೆಸೋದು ಕೂಡ. ಸೊ ಅವಾಗೆಲ್ಲ ಅಷ್ಟೊಂದು ಪ್ರೀತಿಯನ್ನ ಅದ್ರಲ್ಲಿ ತುಂಬ್ತಾ ಇರ್ಲಿಲ್ಲ ಅನ್ಸುತ್ತೆ ಮೇ ಬಿ. ಬಟ್ ಇವಾಗ ನನ್ನ ಅಡ್ಗೆನೂ ಕೂಡ ಪರ್ಫೆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ಕಿಡ್ಸ್. ಓಕೆ, ಇಂಡೈರೆಕ್ಟ್ಲಿ ಅವ್ರು ಏನೋ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಐ ಫೀಲ್ ಗ್ರೇಟ್ಫುಲ್ ಟುವರ್ಡ್ಸ್ ಮೈ ಕಿಡ್ಸ್ ಆಲ್ಸೋ. ಅದನ್ನ ನಾನು ಯಾವಾಗ್ಲೂ ಮಾಡ್ತೀನಿ. ಓಕೆ, ನೀವು ಅಷ್ಟೇನೆ. ಮಕ್ಕಳಿಂದ ನಾವು ತುಂಬಾ ವಿಷಯಗಳನ್ನ ಕಲಿತೀವಿ, ಅದಕ್ಕೋಸ್ಕರ ಫೀಲ್ ಗ್ರಾಟಿಟ್ಯೂಡ್. ಓಕೆ, ಎಸ್, ಥ್ಯಾಂಕ್ ಯು. ಅಂಡ್ ಗ್ರಹಣದ ಆಮ್, ಏನು ವಿಷಯದ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ವೈಷ್ಣವಿ ಅವರು ಕೇಳಿದ್ರು. ಯಾರ್ಯಾರಿಗೆ ಇದು ಡೌಟ್ ಇದೆ? ಓಕೆ, ಗ್ರಹಣ ನಾವು ಏನಾದ್ರೂ ಮಾಡ್ಬೇಕಾ, ಮಾಡ್ಬಾರ್ದಾ, ತಿನ್ಬೇಕಾ, ತಿನ್ಬಾರ್ದಾ, ನೀರ್ ಕುಡಿಬೇಕಾ, ಕುಡಿಬಾರ್ದಾ, ಎಲ್ಲಾನು ಇರುತ್ತೆ ಅಲ್ವಾ? ಸೊ ಗ್ರಹಣ ಆಗ್ಲಿ ಅಥವಾ ಬೇರೆದಾಗ್ಲಿ, ಹುಣ್ಣಿಮೆ ಅಮಾವಾಸ್ಯೆ ಆಗ್ಲಿ, ಎಲ್ಲಾನು ಅಂದ್ರೆ ನಮ್ಮ ಜೀವನದಲ್ಲಿ ಎಫೆಕ್ಟ್ ಮಾಡುತ್ತೆ. ಓಕೆ, ಕೆಲವೊಂದು ಪಾಸಿಟಿವ್ ಎಫೆಕ್ಟ್, ಕೆಲವೊಂದು ನೆಗೆಟಿವ್ ಎಫೆಕ್ಟ್. ಯಾವಾಗ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಅದನ್ನ ಹೇಗೆ ತಡೆಗಟ್ಟೋದು, ಅದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಭೂಮಿಲಿರೋದು ಕೂಡ 70% ನೀರು, ನಮ್ಮ ದೇಹದಲ್ಲಿ 70% ನೀರು, ಅದರಲ್ಲೂ 90% ನೀರನ್ನ ಕನ್ಸ್ಯೂಮ್ ಮಾಡೋದು ನಮ್ಮ ಮೆದುಳು. ಓಕೆ, ಹಾಗಿದ್ದಾಗ ನೀರಿನ ಮೇಲೆ ಈ ಒಂದು ಗ್ರಹಗಳ ಸಂಚಲನ ಅಥವಾ ಅದರಲ್ಲಿ ಆಗ್ತಾ ಇರುವಂತಹ ಚೇಂಜಸ್ ಎಫೆಕ್ಟ್ ಮಾಡುತ್ತೆ. ಅದನ್ನ ನಾವು ಸಮುದ್ರದಲ್ಲೇ ನೋಡ್ತಾ ಇರ್ತೀವಿ, ರೈಟ್? ಹುಣ್ಣಿಮೆ ಟೈಮಲ್ಲಿ ಹೈಸ್ ಹೈಸ್ ಆಫ್ ಹೈಸ್, ಲೋಸ್ ಆಫ್ ಲೋಸ್ ಅಂತ ಕರೀತಾರೆ. ಅಂದ್ರೆ ಎತ್ತರ ಹೋಗ್ತಾ ಇರುವಂತಹ ಅಲೆಗಳು ತುಂಬಾ ಎತ್ತರ ಆಗುತ್ತೆ, ಕೆಳಗಡೆ ಹೋಗ್ತಾ ಇರುವಂತಹ ಅಲೆಗಳು ತುಂಬಾ ಕೆಳಗಡೆ ಹೋಗುತ್ತೆ. ಸೊ ಆ ತರ ಸಮುದ್ರದಲ್ಲೇ ಚೇಂಜ್ ಆಗುತ್ತೆ ಅಂತಂದ್ರೆ ನಮ್ಮ ಲೈಫಲ್ಲಿ, ಅಂದ್ರೆ ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ಕೂಡ ನೀರಿದೆ, ಅದರಲ್ಲಿ ಫ್ಲಕ್ಚುಯೇಷನ್ಸ್ ಆಗಲ್ವಾ? ಖಂಡಿತ ಆಗುತ್ತೆ. ಓಕೆ, ಆದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ಹೇಗೆ ಮಾಡ್ಬೇಕು, ಆಯ್ತಾ? ಚಂದ್ರಗ್ರಹಣ ಇವಾಗ ಇರೋದು ಭಾದ್ರಪದ ಸೆಪ್ಟೆಂಬರ್ ಮಾಸದ ಹುಣ್ಣಿಮೆಯಿಂದ, ಯಾರೋ ಇದು ಮೆಸೇಜ್ ಹಾಕಿದ್ರು ಗ್ರೂಪ್ ಅಲ್ಲಿ. ಓಕೆ, ಸೊ 7ನೇ ತಾರೀಕು ಸ್ನೇಹ ಲಂಡನ್ ಇಂದ ಅಟೆಂಡ್ ಮಾಡ್ತಿದ್ದೀರಾ. ಐ ಡೋಂಟ್ ನೋ ಅಲ್ಲಿ ಯಾವ ಟೈಮ್ ಅಲ್ಲಿ ಬರುತ್ತೆ ಅಥವಾ ವಿಸಿಬಲ್ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಭಾರತದ ಕಾಲಮಾನದ ಪ್ರಕಾರ ಇದು 7ನೇ ತಾರೀಕು, ಈ ಒಂದು ಸೆಪ್ಟೆಂಬರ್ ಅಲ್ಲಿ 7ನೇ ತಾರೀಕು ಬರ್ತಾ ಇದೆ. ಅಂಡ್ ದೆನ್ ಖಗ್ರಾಸ ಚಂದ್ರಗ್ರಹಣ ಆಗಿರುತ್ತೆ ಇದು. ಮತ್ತೆ ಸಾಧಕರು ಸಾಧನೆಯಲ್ಲಿ ತೊಡಗಿಸಿಕೊಳ್ಳಲು ಅತ್ಯುತ್ತಮವಾದ ಕಾಲ. ಸೊ ಇದೇ ಹೇಳುತ್ತೆ ಏನೋ ಒಂದು ಹೈ ಆಗುತ್ತೆ. ಸೊ ಇದೇ ಸೀಕ್ರೆಟ್, ಹೈಸ್ ಆಫ್ ಹೈಸ್, ಲೋಸ್ ಆಫ್ ಲೋಸ್. ಇದು ನಮ್ಮ ಭಾವನೆಗಳಲ್ಲೂ ಅಷ್ಟೇ. ಇಫ್ ಯು ಆರ್ ಫೀಲಿಂಗ್ ಹ್ಯಾಪಿ, ಯು ಫೀಲ್ ವೆರಿ ಹ್ಯಾಪಿ. ಓಕೆ, ಇಫ್ ಯು ಆರ್ ಫೀಲಿಂಗ್ ಸ್ಯಾಡ್, ಯು ಫೀಲ್ ವೆರಿ ಮಚ್ ಸ್ಯಾಡ್. ಆಯ್ತಾ? ನಿಮ್ಗೆ ದುಃಖ ಆಗ್ತಾ ಇದ್ರೆ ತುಂಬಾ ದುಃಖ ಆಗುತ್ತೆ, ಅದೇ ಖುಷಿ ಆಗ್ತಿದ್ರೆ ಅತಿ ಖುಷಿ ಆಗುತ್ತೆ.
ಓಕೆ, ಸೊ ಇದೇ ಇದರ ಸೀಕ್ರೆಟ್. ಇದನ್ನ ಒಂದು ಅರ್ಥ ಮಾಡ್ಕೊಂಡ್ರೆ ನೀವು ಎಲ್ಲದೂ ಚೆನ್ನಾಗಾಗುತ್ತೆ. ಕೆಟ್ಟದಾದ್ರೆ ತುಂಬಾ ಕೆಟ್ಟದಾಗ್ಬಿಡುತ್ತೆ, ಒಳ್ಳೇದಾದ್ರೆ ತುಂಬಾ ಒಳ್ಳೇದಾಗ್ಬಿಡುತ್ತೆ. ಸೊ ಇದೇ ಒಂದು ಸೀಕ್ರೆಟ್. ಯಾಕಂದ್ರೆ ಬಿಕಾಸ್ ಆಫ್ ವೈಬ್ರೇಷನ್ಸ್ ಅಷ್ಟೇನೆ. ಆಯ್ತಾ? ಬಿಕಾಸ್ ಆಫ್ ವೈಬ್ರೇಷನ್ಸ್, ತರಂಗಗಳು, ಅದೆಲ್ಲ ಯೂನಿವರ್ಸಲ್ಲಿ ಅದೇ ರೀತಿ ಇರುತ್ತೆ. ಆ ತರಂಗಗಳೇ ನಮ್ಗೆ ಏರುಪೇರು ಮಾಡೋದು. ಅದು ನೀರಿಗೆ ಮಾತ್ರ ಅಲ್ಲ, ನಮ್ಮ ಎಮೋಷನ್ಸ್ ಕೂಡ ಅದೇ ರೀತಿ ಆಗುತ್ತೆ. ಆಯ್ತಾ? ನಾನೊಂದು ಎನರ್ಜಿ ಚಾರ್ಟ್ ಕೊಟ್ಟಿದ್ದೆ. ಯಾರ್ಯಾರಿಗೆ ಕೊಟ್ಟಿಲ್ಲ, ಮೇ ಬಿ ಈ ಬ್ಯಾಚರಿಗೆ ಕೊಟ್ಟಿಲ್ಲ ಅನ್ಸುತ್ತೆ, ನಾನು ಕಳಿಸ್ತೀನಿ. ಅದರಲ್ಲಿ ಎಮೋಷನ್ಸ್ ಇದೆ. ಓಕೆ, ಲೋ ಫ್ರೀಕ್ವೆನ್ಸಿಯಲ್ಲಿರೋ ಎಮೋಷನ್ಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಲೋ ಆಗ್ತೀರಾ. ಅದೇ ಹೈ ಫ್ರೀಕ್ವೆನ್ಸಿ ಎಮೋಷನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಹೈ ಆಗ್ತೀರಾ. ಅಂದ್ರೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಾಧಕರಿಗೆ ಅತ್ಯುತ್ತಮವಾದ ಕಾಲ ಸಾಧನೆ ಮಾಡೋದಕ್ಕೆ ಅಂತಂದ್ರೆ, ಸೊ ನೀವು ಎಷ್ಟು ರಿಲ್ಯಾಕ್ಸ್ಡ್ ಆಗ್ತಿರೋ ಅಷ್ಟು ಇನ್ನ ಡೀಪ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದೇ ಈ ಟೈಮಲ್ಲಿ ಮಂತ್ರಗಳನ್ನ ಪಠಣೆ ಮಾಡಿ ಆತರ ಎಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಅದು ಹೈ ಫ್ರೀಕ್ವೆನ್ಸಿ ಇನ್ನ ಹೈ ಆಗುತ್ತೆ. ಅಷ್ಟು ಇನ್ನ ಬೇಗನೆ ಚೆನ್ನಾಗಿ ಪಾಸಿಟಿವ್ ಆಗಿದ್ರೆ ತುಂಬಾ ಪಾಸಿಟಿವ್ ಆಗ್ತೀರಾ. ಅದೇ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಿಡ್ತೀರಾ. ಓಕೆ, ಅದಕ್ಕೆ ಹೇಳೋದು ಚಾಕು ಯೂಸ್ ಮಾಡಬೇಡಿ, ಕತ್ರಿ ಯೂಸ್ ಮಾಡಬೇಡಿ ಆತರ ಎಲ್ಲ ಹೇಳ್ತಾರಲ್ವಾ. ಯಾಕಂದ್ರೆ ನೋವಾದ್ರೆ ಇನ್ನ ಜಾಸ್ತಿ ನೋವಾಗುತ್ತೆ, ಕನ್ಫ್ಯೂಷನ್ಸ್ ಇನ್ನ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಒಂದು ಇನ್ನೊಂದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಓಕೆ, ಸೊ ಫ್ರೀಕ್ವೆನ್ಸೀಸ್ ಆ ಥರ ಇರುವಾಗ, ಯೂನಿವರ್ಸ್ ಅಲ್ಲಿ ಫ್ರೀಕ್ವೆನ್ಸೀಸ್ ಆ ಥರ ಇರುವಾಗ, ಅಂದ್ರೆ ಮೇ ಬಿ ಸ್ವಲ್ಪ ಏನಾದ್ರೂ ಕಟ್ಸ್ ಆದ್ರೆ ಮೇ ಬಿ ಜಾಸ್ತಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಈ ತರ ಎಲ್ಲ ಹೇಳ್ತಾರೆ. ನಮ್ಮ ಸಂಸ್ಕೃತಿಲಿ ಇದೆಲ್ಲ ಒಂಥರ ಕೇರ್ಫುಲ್ ಆಗಿರಿ ಅಂತ ಹೇಳೋದಕ್ಕೆ ಹೇಳುವಂತಹ ರೀತಿಗಳು. ಚಾಕು ಯೂಸ್ ಮಾಡಬೇಡಿ, ಗರ್ಭಿಣಿಯರು ಆ ಟೈಮಲ್ಲಿ ಆ ತರ ಮಾಡಬೇಡಿ, ಇದ್ ಮಾಡಬೇಡಿ. ಸೊ ದರ್ಬೆ ಎಲ್ಲ ಯೂಸ್ ಮಾಡ್ತಾರೆ ಅಲ್ವಾ. ದರ್ಬೆ ಆಗಿರಬಹುದು, ಮತ್ತೆ ಆ, ಗರಿಕೆ ಆಗಿರಬಹುದು, ಅದನ್ನ ತಂದ್ಬಿಟ್ಟು ಎಲ್ಲ ನೀರಿಗೆ ಹಾಕ್ತಾರೆ. ಸೊ ಬೇರೆ ಟೈಮಲ್ಲಿ ನಾವು ಅದನ್ನೆಲ್ಲ ಮಾಡೋದಿಲ್ಲ. ಅಟ್ಲೀಸ್ಟ್ ಈ ಟೈಮಲ್ಲಿ ಮಾಡಿದ್ರೆ ಶುದ್ಧಿ ಕ್ರಿಯೆ ಚೆನ್ನಾಗಾಗತ್ತೆ. ಓಕೆ, ಕಂಪಲ್ಸರಿ ಅನ್ನೋ ತರ ಅಲ್ಲ, ಅಟ್ಲೀಸ್ಟ್ ಆ ವೈಬ್ರೇಷನ್ ನ ಅದು ಹೀರ್ಕೊಂಡಿರುತ್ತಲ್ವಾ. ಸೊ ಅದನ್ನ ತೆಗೆಯೋದಕ್ಕೋಸ್ಕರ ಕ್ಲೆನ್ಸಿಂಗ್ ಅಂತ ಅನ್ಕೊಳ್ಳಿ, ಸೈಂಟಿಫಿಕಲಿ ಈ ತರ. ಓಕೆ, ಸೊ ಆ ತರ ನೆಗೆಟಿವ್ ವೈಬ್ರೇಷನ್ಸ್ ಏನಾದ್ರೂ ನೀರಿನಲ್ಲಿ ಅಥವಾ ಫುಡ್ ಅಲ್ಲಿ ಸೇರ್ಕೊಂಡಿದ್ರೆ ಅದನ್ನ ತೆಗೆಯುವಂತಹ ಪ್ರಾಸೆಸ್. ಆಯ್ತಾ? ಕೆಲವೊಬ್ರು ಗಂಜಲನ ಈ ತರ ಸಿಂಪಡಿಸ್ತಾರೆ. ಸೊ ಅದು ಕೂಡ ಅಷ್ಟೇ, ಅದರಲ್ಲಿ ಆಂಟಿಬಯೋಟಿಕ್ ಎಷ್ಟೋ ಕ್ಯಾರೆಕ್ಟರ್ಸ್ ಇರುತ್ತೆ. ಕೆಲವೊಬ್ರು ಇವನ್ ಗಂಜಲನ ಸೇವಿಸ್ತಾರೆ ಕೂಡ, ಬಟ್ ಇವಾಗ ಅದೆಲ್ಲ ಬೇಡ. ಆಯ್ತಾ? ಆದ್ರೆ ಈ ತರ ಸಿಂಪಡಿಸೋದು ಅಥವಾ ಪ್ರೋಕ್ಷಣೆ ಮಾಡೋದು ಅದೆಲ್ಲಾನು ಕ್ಲೆನ್ಸಿಂಗ್ ಪ್ರಾಸೆಸ್. ಆಯ್ತಾ? ವೈಬ್ರೇಷನ್ಸ್ ಹೈ ಸ್ಲೋಸ್ ಎಲ್ಲ ಇರೋದ್ರಿಂದ ಏನಾದ್ರೂ ಕೆಟ್ಟ ವೈಬ್ರೇಷನ್ಸ್ ಬಂದಿದ್ರೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಮಾಡ್ತಾರೆ. ಸೈಂಟಿಫಿಕಲಿ ನೀವು ಥಿಂಕ್ ಮಾಡ್ತಾ ಹೋದಾಗ, ಮತ್ತೆ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ಸ್ ನೀವು ಯೋಚನೆ ಮಾಡಿದಾಗ ಇದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಇದು ಇಷ್ಟೇ ಸೀಕ್ರೆಟು. ಹೈಸ್ ಆಫ್ ಹೈಸ್, ಲೋಸ್ ಆಫ್ ಲೋಸ್. ನೀವು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನ ಜಾಸ್ತಿ ಒಳ್ಳೇದಾಗುತ್ತೆ. ಓಕೆ, ಕೆಟ್ಟ ಕೆಲಸ ಮಾಡಿದ್ರೆ ಇನ್ನ ಜಾಸ್ತಿ ಮನ್ಸಿಗೆ ಕೆಟ್ಟದನ್ಸ್ತಾ ಹೋಗುತ್ತೆ ಅಷ್ಟೇ. ಓಕೆ, ಅದೇ ರೀತಿ ನೀವು ಮಾಡೋ ಕೆಲಸ ಆಗಿರ್ಬೋದು. ಅಂದ್ರೆ ಸುಸ್ತಾಗುವಂತ ಕೆಲಸ ಮಾಡಿದ್ರೆ ಅತಿ ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಏನೂ ಮಾಡಬೇಡಿ, ಗ್ರಹಣ ಕಾಲದಲ್ಲಿ ಏನೂ ಮಾಡಬೇಡಿ, ಸುಮ್ ಕುತ್ಕೊಂಡು ಚಾಂಟಿಂಗ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಅಟ್ಲೀಸ್ಟ್ ನಿಮ್ಗೆ ಚಾಂಟಿಂಗ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಮ್ಯೂಸಿಕ್ ಪ್ಲೇ ಮಾಡಿ, ಸ್ವಲ್ಪ ಚಾಂಟ್ ಮಾಡಿ ಆದಷ್ಟು. ಆಮೇಲೆ ನಂತರ ಮ್ಯೂಸಿಕ್ ಪ್ಲೇ ಮಾಡಿ, ಅದು ಇಡೀ ವೈಬ್ರೇಷನ್ಸ್ ನ, ಮನೆಯ ವೈಬ್ರೇಷನ್ಸ್ ನ ಕ್ಲಿಯರ್ ಮಾಡುತ್ತೆ. ಅದರಲ್ಲೂ ಗಾಯತ್ರಿ ಮಂತ್ರ ಪರ್ಫೆಕ್ಟ್ ಸೊಲ್ಯೂಷನ್. ಓಕೆ, ಒಂದ್ ಕಡೆ ಮನೇಲಿ ರೂಮಲ್ಲಿ ಹಾಕಿ ಬಿಟ್ಬಿಡಿ, ಇಡೀ ದಿನ ಪ್ಲೇ ಆಗ್ಲಿ. ಓಕೆ, ಅಷ್ಟೇ. ಅದ್ರಲ್ಲೂ ರಾತ್ರಿ ಹೊತ್ತಿದೆ ಇದು. ಸೊ ಗ್ರಹಣ ಸ್ಪರ್ಶ ಸಮಯ 9:57. ಓಕೆ, ಮಧ್ಯಕಾಲ 11:42. ಗ್ರಹಣ ಮೋಕ್ಷ ಕಾಲ ರಾತ್ರಿ 1:27. ಓಕೆ, ಸೊ ನಾವ್ ಮಲ್ಕೊಂಡಿದ್ದಾಗ್ಲೇ ಇದೆಲ್ಲ ಆಗುತ್ತೆ. ಯಾರು ಲೇಟ್ ಆಗಿ ಮಲ್ಕೊಂತೀರಾ ಸ್ವಲ್ಪ ಬೇಗ ಮಲ್ಕೊಂಬಿಡಿ. ಓಕೆ, ಎಷ್ಟೋ ಜನ ಹೇಳ್ತಾರೆ ಗ್ರಹಣದ ಟೈಮಲ್ಲಿ ಮಲ್ಕೋಬೇಡಿ ಅಂತ ಹೇಳ್ಬಿಟ್ಟು. ಸೊ ಮಲ್ಕೊಳ್ಳುವಾಗ ನಾವು ಆ, ಅದೇ ಅವಾಗ ಕೂಡ ಎಫೆಕ್ಟ್ ಆಗಬಹುದು ಅಂತ ಹೇಳ್ಬಿಟ್ಟು, ಬಟ್ ಇಟ್ಸ್ ಓಕೆ, ಏನ್ ತೊಂದ್ರೆ ಇಲ್ಲ ಮಲ್ಕೊಂಡ್ರೆ. ಆಯ್ತಾ? ಸೊ ಡೀಪ್ ರಿಲ್ಯಾಕ್ಸೇಷನ್ ಅಲ್ಲಿ ಮಲ್ಕೊಳ್ಳಿ. ಕೆಟ್ಟದನ್ನ ಯೋಚನೆ ಮಾಡಿ ಮಲ್ಕೋಬೇಡಿ, ಒಳ್ಳೇದನ್ನ ಯೋಚನೆ ಮಾಡಿ. ಅಫರ್ಮೇಶನ್ಸ್ ಇದೆ, ವಿಜುವಲೈಸೇಷನ್ ಇದೆ, ಗ್ರಾಟಿಟ್ಯೂಡ್ ಇದೆ, ನಾವೆಲ್ಲ ಮಾಡ್ತಾ ಇದೀವಿ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೇಕು, ರಾತ್ರಿ ಮಲ್ಗೋಕ್ ಮುಂಚೆನೂ ಮಾಡ್ಬೇಕು. ಸೊ ಬೇಗ ಮಲ್ಕೊಳ್ಳಿ, ಮಲ್ಕೊಳ್ಳೋಕ್ ಮುಂಚೆ. ಸೊ ಬಿಫೋರ್ ಸನ್ಸೆಟ್ ಯಾವಾಗ್ಲೂ ಊಟ ಮುಗಿಸಿದ್ರೆ ಒಳ್ಳೇದಿರುತ್ತೆ. ಅಕಸ್ಮಾತ್ ಆದ್ರೆ ಅದನ್ನ ಮಾಡಿ, ಇಲ್ಲ ಆಮೇಲೆ ಸ್ವಲ್ಪ ಏನಾದ್ರೂ ಫಲಹಾರ ತಗೊಳ್ಳೋದಾದ್ರೆ ತಗೊಳ್ಳಿ.
ಸೊ ದಟ್ ನಿಮ್ಗೆ ಮತ್ತೆ ಮಧ್ಯ ಹಸ್ವ ಆಗಲ್ಲ. ಓಕೆ, ಸೊ ಇದನ್ನ ಮಾಡ್ಬೋದು. ಇದನ್ನ ಮೀರಿ ಏನಾದ್ರೂ ಕ್ವೆಶನ್ಸ್ ಇದೆಯಾ? ಯಾವ ನಕ್ಷತ್ರ, ಅನಿಷ್ಟ ಯಾವುದು, ಅದು ಇದು ಅದೆಲ್ಲ ಏನೂ ತಲೆಗೆ ಹಾಕೋಬೇಡಿ ಆಯ್ತಾ. ಯಾವ್ದು ಏನಾದ್ರೂ ಆಗ್ಲಿ, ನಾನು ಹೇಳಿದ್ನಲ್ವಾ ಇದೇ ಸೀಕ್ರೆಟ್, ಹೈಸ್ ಆಫ್ ಹೈಸ್, ಲೋಸ್ ಆಫ್ ಲೋಸ್. ಆಯ್ತಾ? ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರಕ್ಕೆ ಟ್ರೈ ಮಾಡಿ. ಅದಕ್ಕೆ ಒಂದು ಒಳ್ಳೆಯ ಸೊಲ್ಯೂಷನ್ ಅಂದ್ರೆ ಮಂತ್ರಗಳನ್ನ ಪಠಣೆ ಮಾಡೋದು, ಇಲ್ಲ ಅಂದ್ರೆ ಪ್ಲೇ ಮಾಡೋದು. ಓಕೆ, ಸೊಲ್ಯೂಷನ್ ಸಿಕ್ತಾ? ಓಕೆ, ಅಷ್ಟೊತ್ತಲ್ಲಿ ಕೆಲಸ ಮಾಡೋ ಅಂತದ್ ಏನೂ ಇರಲ್ಲ. ಚಾಕು ಅದು ಇದು ಎಲ್ಲ ಯೂಸ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ. ಸೊ ಅದಕ್ಕೆ ಇನ್ನ ಆಮ್, ಅದೇ ತುಂಬಾನೇ ಇದ್ರಲ್ಲಿ ಹೋಗೋದ್ ಬೇಡ. ಬಟ್ ಒಳ್ಳೇದನ್ನ ಮಾಡ್ತಾ, ಒಳ್ಳೆ ಇಂಟೆನ್ಷನ್ಸ್, ನಿಮ್ಮ ಉದ್ದೇಶಗಳು ಎಷ್ಟು ಒಳ್ಳೇದಾಗಿರುತ್ತೋ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಯಾವ ಗ್ರಹಣ ಬರ್ಲಿ ಏನೇ ಬರ್ಲಿ ನಿಮ್ಗೆ ಯಾವ್ದು ಎಫೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಮಗುಗಂತೂ ಟಚೇ ಮಾಡಲ್ಲ. ಓಕೆ, ಸೊ ನೀವ್ ಯಾವಾಗ ಪ್ರೊಟೆಕ್ಟೆಡ್ ಆಗಿ ಫೀಲ್ ಮಾಡ್ತಿರೋ, ಸೇಫ್ ಆಗಿ ಫೀಲ್ ಮಾಡ್ತಿರೋ, ಖುಷಿಯಾಗಿರ್ತಿರೋ, ಮಗು ಅದನ್ನೇ ಫೀಲ್ ಮಾಡುತ್ತೆ. ಅದನ್ನ ಮೀರಿ ಯಾವ ಶಕ್ತಿನೂ ಒಳಗಡೆ ಬಂದು ನಿಮ್ ಮಗುಗೆ ಎಫೆಕ್ಟ್ ಮಾಡಕ್ ಆಗಲ್ಲ. ಓಕೆ, ನೀವೇ ನಿಮ್ಮ ಮಗುವಿನ ಶಕ್ತಿ. ಅದನ್ನ ಒಂದು ತಲೆಯಲ್ಲಿ ಇಟ್ಕೊಂಡು ಬಿ ಇನ್ ಹೈ ವೈಬ್ರೇಷನ್, ಆರಾಮಾಗಿ ಖುಷಿ ಖುಷಿಯಾಗಿರಿ. ಡೌಟ್ಫುಲ್ ಆಗಿರ್ಬೇಡಿ, ಇನ್ನ ಜಾಸ್ತಿ ಡೌಟ್ ಬರುತ್ತೆ. ಓಕೆ. ಓಕೆ, ಮತ್ತೇನಾದ್ರೂ ಕ್ವೆಶನ್ಸ್ ಇದೆಯಾ? ಸಾಕ ವೈಷ್ಣವಿ ಅವರೇ, ಇನ್ನೇನಾದ್ರೂ ಹೇಳ್ಬೇಕಾ? ಓಕೆ, ಭಾವನಾ ಅನ್ಮ್ಯೂಟ್ ಮಾಡಿದ್ರು. ಮ್ಯಾಮ್, ಬ್ಯಾಕ್ ಪೇನ್ ತುಂಬಾ ಆಗ್ತಿದೆ, ಇದಕ್ಕೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಓಕೆ, ಬ್ಯಾಕ್ ಪೇನಾ? ಹಾ ಮ್ಯಾಮ್. ಬ್ಯಾಕ್ ಪೇನ್ಗೆ ನೀವು ಸಿಟ್ಟಿಂಗ್ ಪೋಸ್ಚರ್ ಕರೆಕ್ಟ್ ಮಾಡ್ಕೋಬೇಕು. ಅಂಡ್ ನಡೆಯುವಾಗ್ಲೇ ಆಗ್ಲಿ, ನಿಲ್ಲುವಾಗ್ಲೇ ಆಗ್ಲಿ, ಮಲ್ಗುವಾಗ್ಲೇ ಆಗ್ಲಿ ಪೋಸ್ಚರ್ ಕರೆಕ್ಟ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಯೋಗದವ್ರು ನಿಮ್ಗೆ ಖಂಡಿತ ನೀಟಾಗಿ ಎಫೆಕ್ಟಿವ್ ಆಗಿ ಹೇಳ್ತಾರೆ. ನೋಡೋಣ. ಸಿ, ಯೋಗ ಅಂತಂದ್ರೆ ಇಟ್ ಇಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಮಾಡೋದು ಅಂತಾನೆ ಅಲ್ಲ. ಈವನ್ ಪೋಸ್ಚರ್ಸ್ ಆಗ್ಲಿ ಅದೆಲ್ಲಾನು ಮ್ಯಾಟರ್ ಆಗುತ್ತೆ. ಓಕೆ, ನೋಡೋಣ, ಅವ್ರಿಗೆ ಕೇಳ್ತೀನಿ ಒಂದ್ಸರಿ ಈ ತರ ಪೋಸ್ಚರ್ಗಳ ಬಗ್ಗೆ ಒಂದು ಸೆಷನ್ ತಗೊಳಕ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಇಫ್ ಶಿ ಇಸ್ ಓಕೆ ವಿತ್ ಇಟ್, ನಿಮ್ಮೆಲ್ಲರಿಗೂ ಒಂದು ಟ್ರಯಲ್ ಸೆಷನ್ ಅನ್ನೋ ತರ ಪೋಸ್ಚರ್ಸ್ ಯಾವ ರೀತಿ ಇದ್ ಮಾಡ್ಬೇಕು ಆಯ್ತಾ, ಇಟ್ಕೋಬೇಕು, ಅದೆಲ್ಲ ಕರೆಕ್ಟ್ ಆದ್ರೆ ಎಷ್ಟೋ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ. ಓಕೆ, ಸೊ ನೀವು ಓಕೆ. ಭಾವನಾ ಅವ್ರೆ, ಜಸ್ಟ್ ನಂಗೆ ಹೇಳಿ, ಅಂಗತ ಮಲ್ಕೊಳ್ಳೋದು ಆತರ ಎಲ್ಲ ಮಾಡ್ತೀರಾ? ಎಷ್ಟು ಜನಕ್ಕೆ ಆಕ್ಚುಲಿ ಗೊತ್ತಿಲ್ಲ ಈ ತರ ಸೀದಾ ಮಲ್ಕೋಬಾರ್ದು ಪ್ರೆಗ್ನೆನ್ಸಿಲಿ. ಆ ತರ ಮಲ್ಗಿಲ್ಲ ಅಂದ್ರೆ ಬ್ಯಾಕ್ ಪೇನ್ ಇರಕ್ಕೆ ಆಗ್ತಿಲ್ಲ ಮ್ಯಾಮ್, ನಂಗೆ ತುಂಬಾ ಬ್ಯಾಕ್ ಪೇನ್ ಬರ್ತಿದೆ. ಓಕೆ, ಹಂಗ್ ಮಲಗಿದ್ರೆ ಮಾತ್ರ ನಿಮ್ಗೆ ಬ್ಯಾಕ್ ಪೇನ್ ರಿಲ್ಯಾಕ್ಸ್ ತರ ರಿಲ್ಯಾಕ್ಸ್ ಫೀಲ್ ಆಗುತ್ತಾ? ಆಗುತ್ತೆ. ಹೌದು. ಓಕೆ. ಹ್ಮ್ ಹ್ಮ್. ಇವನ್ ನನ್ಗೂ ಹಂಗ ಅನ್ಸುತ್ತೆ ಅಂದ್ರೆ ರಿಲ್ಯಾಕ್ಸ್ ಅಂತಲ್ಲ, ಒಂದ್ ಸ್ವಲ್ಪ ಏನೋ ಕಂಫರ್ಟಬಲ್ ಅನ್ಸುತ್ತೆ ಬ್ಯಾಕ್ ಓಕೆ, ಅಲ್ಲಿ ಸೀದಾ ಮಲ್ಕೊಂಡ್ರೆ. ಮಲಗಿದ್ರೇನೆ ಕಂಫರ್ಟಬಲ್ ಅನ್ಸುತ್ತಾ? ಹೌದು. ಓಕೆ. ಹ್ಮ್. ಬಟ್ ಪ್ರೆಗ್ನೆನ್ಸಿಲಿ ಆದಷ್ಟು ಸೈಡ್ ವೇಸ್ ಅಲ್ಲಿ ಮಲ್ಗೋದೆ ಉತ್ತಮ ಅಂತ ಹೇಳ್ಬಿಟ್ಟು ನಾನು ಸಜೆಸ್ಟ್ ಮಾಡೋದು, ಅಂಡ್ ಇವನ್ ಎಲ್ಲರೂ ಕೂಡ. ಬಟ್ ಇವಾಗ ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ತನಕ ಓಕೆ. 6 ಮಂತ್ಸ್ ಇಂದ ಆಮೇಲೆ ಬೆಲಿ ಸ್ವಲ್ಪ ಜಾಸ್ತಿ ಗ್ರೋ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ವೀಗಸ್ ನಾವು ಕೆಳಗಡೆ ಟೇಲ್ ಬೋನ್ ಹತ್ರ ಇರುವಂತಹ ಜಾಗಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕಾಲ್ ನೋವು ಬರುತ್ತೆ, ಕಾಲು ಸೆಳೆತ, ಕಾಲು ಊದ್ಕೊಳ್ಳೋದು. ಯಾಕೆ ಅಂದ್ರೆ ಅಲ್ಲಿಂದ ಬ್ಲಡ್ ಫ್ಲೋ ಆಗಕ್ಕೆ ಅಲ್ಲಿ ಒಂದು ನರ ಹೋಗಿರುತ್ತೆ, ಆ ನರದ ಮೇಲೆ ಪ್ರೆಷರ್ ಬೀಳುತ್ತೆ. ಓಕೆ, ಯಾವ ಪ್ರೆಷರ್ ಅಂದ್ರೆ ಬೇಬಿಯ ವೆಯ್ಟ್ ಅಲ್ಲಿಗೆ ಬೀಳುತ್ತೆ. ಸೊ ಅದಕ್ಕೆ ಕಾಲಿಗೆ ಬ್ಲಡ್ ಫ್ಲೋ ಕಮ್ಮಿ ಆದ್ರೆ ಅದು ಊದ್ಕೊಳ್ಳೋದು ಕಾಲು, ಸೊ ಆ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಇವಾಗಿಂದಾನೇ ಟ್ರೈ ಮಾಡಿ ಸೈಡ್ ವೇಸ್ ಅಲ್ಲಿ ಮಲ್ಕೊಳ್ಳೋದಕ್ಕೆ, ಯು ಫೀಲ್ ಲೈಕ್ ರಿಲ್ಯಾಕ್ಸ್ಡ್. ಆಯ್ತಾ? ಅಂಡ್ ಓಕೆ. ಇವಾಗ ನೀವು ಪರ್ಟಿಕ್ಯುಲರ್ಲಿ ಬ್ಯಾಕ್ ಪೇನ್ ಬರ್ತಾ ಇದೆ, ಲೋಯರ್ ಬ್ಯಾಕ್ ಪೇನ್ ಅಲ್ವಾ? ಹೌದು ಮ್ಯಾಮ್. ಸೊ ಆ ತರ ಹೇಳ್ತಾ ಇದ್ದೀರಾ ಅಂತಂದ್ರೆ ಪೋಸ್ಚರ್ ಕರೆಕ್ಷನ್ಸ್ ಮಾಡೋಣ. ಓಕೆ, ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತೀರಾ, ಕುತ್ಕೊಂಡು ಏನಾದ್ರು? ಅಡ್ಗೆ ಮಾಡೋದು ಮ್ಯಾಮ್, ಓಕೆ, ಅಡ್ಗೆ, ಅದು ಬಿಟ್ರೆ? ಪಾತ್ರೆ ತೊಳೆಯೋದು ನಿಂತ್ಕೊಂಡು. ಪಾತ್ರೆ ಅಷ್ಟೇ ತೊಳೆಯೋದು. ಮ್ಯಾಮ್, ಇನ್ನೇನಿಲ್ಲ. ಹಾ, ಓಕೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಅಂಡ್ ಏನ್ ಗೊತ್ತಾ, ನಿಂತ್ಕೊಂಡು ಅಡ್ಗೆ ಮಾಡ್ತೀವಲ್ವಾ, ಸೊ ಅಟ್ಲೀಸ್ಟ್ ಕುತ್ಕೊಂಡು ಎಷ್ಟು ಮಾಡ್ಕೊಳಕ್ ಆಗುತ್ತೋ ಅಂದ್ರೆ ಹೆಚ್ಚೋ ಟೈಮ್ ಅಲ್ಲಾದ್ರೂ. ಇವಾಗೆಲ್ಲ ಏನಂದ್ರೆ ಹೆಚ್ಕೊಂತಾನೆ ಇದನ್ನ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ತರ ಮಾಡ್ತಾರೆ. ಬಟ್ ಇಫ್ ಇಟ್ ಈಸ್ ವೆರಿ ಈಸಿ ಫಾರ್ ಯು, ಬೇಗ ಆಗುತ್ತೆ ಅನ್ನೋದಾದ್ರೆ ಓಕೆ. ಬಟ್ ಲೇಟ್ ಆಗುತ್ತೆ ಅನ್ನೋದಾದ್ರೆ ಕುತ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ, ಆಮೇಲೆ ನಿಂತ್ಕೊಂಡು ಮಾಡಿ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಈ ಟೈಮಲ್ಲಿ, ಅದ್ರಲ್ಲೂ ತುಂಬಾನೇ. ಓಕೆ, ಸೊ ದಟ್ ಈಸ್ ಹೌ ವಿ ಲರ್ನ್ ಅಲ್ವಾ. ದಿಸ್ ಇಸ್ ದ ಸೆಲ್ಫ್ ಕೇರ್ ಥಿಂಗ್.
ನಾನು ಹೇಳ್ತೀನಿ ಅವ್ರಿಗೆ, ಕೇಳಿ ನೋಡ್ತೀನಿ ಯಾವ ರೀತಿ ನಾವು ಕರೆಕ್ಷನ್ಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಆಯ್ತಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಓಕೆ. ಮ್ಯಾಮ್. ಎಸ್. ಮತ್ತೆ ಏನಾದ್ರು ಇದೆಯಾ? ಯೋಗ ಕ್ಲಾಸ್ ಈ ವೀಕಿಂದಾನೇ ಇನ್ಕ್ಲೂಡ್ ಆಗಿರುತ್ತಮ್ಮ? ಏನು? ಯೋಗ ಕ್ಲಾಸ್ ವೀಕ್ಲಿ ಯೋಗ? ಒನ್ಸ್ ಇರುತ್ತಾ ಯೋಗ ಕ್ಲಾಸ್? ಹಾ ಯೂಟ್ಯೂಬ್ ಅಲ್ಲ? ಇಲ್ಲ ಯೋಗ ಕ್ಲಾಸ್ ವೀಕ್ಲಿ ಒನ್ಸ್ ಇರುತ್ತಾ ಅಂತ ಕೇಳ್ತೇನೆ. ಹಾ ವೀಕ್ಲಿ ಒನ್ಸ್ ಇರುತ್ತೆ. ಆಲ್ಮೋಸ್ಟ್ ಇದ್ರಲ್ಲಿ ಯಾರು ಯೋಗ ಪ್ಯಾಕೇಜ್ ತಗೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ. ಇಫ್ ಯು ವಾಂಟ್ ಈವನ್ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾರಾದ್ರೂ ಒಬ್ರು ತಗೊಂಡ್ರು ವಿ ಆರ್ ಸ್ಟಾರ್ಟಿಂಗ್ ಆಕ್ಚುಲಿ. ಓಕೆ. ಬೇಕಂದ್ರೆ ನಾನು ಅವ್ರಿಗೆ ಕೇಳಿ ನೋಡ್ತೀನಿ, ಒಂದು ಟ್ರಯಲ್ ಸೆಷನ್ ಮತ್ತೆ ಕೊಡೋಕ್ ಆಗತ್ತಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಲ್ಲಿ ಎಷ್ಟೋ ಜನ ಹೊಸಬ್ರು ಇರೋದ್ರಿಂದ. ಓಕೆ. ಸೊ ಹಂಗೇನಾದ್ರೂ ಟ್ರಯಲ್ ಸೆಷನ್ ಕೊಟ್ಟು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಯು ಕ್ಯಾನ್ ಚೂಸ್. ಓಕೆ. ಓಕೆ, ಥ್ಯಾಂಕ್ಸ್. Thank you. Okay. Thank you so much for joining. Take care. Happy Teachers Day once again. Thank you. And task complete ಮಾಡಿ. Okay na? ಥ್ಯಾಂಕ್ ಯು Sure. ಮ್ಯಾಮ್. ಹ್ಯಾಪಿ ಟೀಚರ್ಸ್ ಡೇ. Thank you. Okay. Take care. Monday meet ಆಗೋಣ. ಬಾಯ್. Bye. ಥ್ಯಾಂಕ್ ಯು ಮ್ಯಾಮ್. ಓಕೆ. ಅಲ್ಲಿ ತನಕ ಮಂಡೇ ತನಕ ಮ್ಯಾಮ್ ಕ್ಲಾಸ್ ಇರಲ್ವಲ್ಲ, ನಾವೇನ್ ಮಾಡೋದು ಅಂತ ಎಷ್ಟೋ ಜನ ಕೇಳ್ತೀರಾ. ಸೊ ಅವ್ರಿಗೆ ಏನಂದ್ರೆ, ಈ ಹಳೆ ರೆಕಾರ್ಡಿಂಗ್ಸ್ ಯಾವ್ದಾದ್ರು ನಿಮ್ಗೆ ಪ್ಲೇ ಮಾಡಕ್ ಇಷ್ಟ ಆದ್ರೆ ಅದನ್ನ ಪ್ಲೇ ಮಾಡ್ಬೋದು. ಇಲ್ಲ ನಾನು ಇನ್ನೂ ಒಂದು ಬೇಬಿ ವಿಜುವಲೈಸೇಷನ್ ಒಂದು ಕಳ್ಸಿರ್ತೀನಿ, ಅದನ್ನು ಕೂಡ ನೀವು ಪ್ಲೇ ಮಾಡ್ಕೋಬಹುದು. ಓಕೆನಾ? ಓಕೆ. ಓಕೆ. ಥ್ಯಾಂಕ್ ಯು.